ಸಾಮಾಜಿಕ ನ್ಯಾಯದ ಪರಿಕಲ್ಪನೆಗೆ ಹೊಸ ಆಯಾಮ ನೀಡಿದ ಶೋಷಿತರು, ಬಡವರು, ಹಿಂದುಳಿದವರು ಹಾಗೂ ದುರ್ಬಲ ವರ್ಗಗಳ ಧ್ವನಿಯಾಗಿ ನಿಂತ ಕರುನಾಡಿನ 8ನೇ ಮುಖ್ಯಮಂತ್ರಿ ಸನ್ಮಾನ್ಯ ದಿವಂಗತ ಡಿ ದೇವರಾಜ ಅರಸುರವರ 111ನೇ ಜನ್ಮದಿನಾಚರಣೆಯ ಈ ಅರ್ಥಪೂರ್ಣ ಕಾರ್ಯಕ್ರಮಕ್ಕಾಗಿ ತಾಲೂಕು ಆಡಳಿತ, ತಾಲೂಕು ಪಂಚಾಯತ್, ಪುರಸಭೆ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಕಾರ್ಕಳ ಇದರ ಸಹಯೋಗದಲ್ಲಿ ನಾವಿಲ್ಲಿ ಸೇರಿದ್ದೇವೆ. ಹಿಂದುಳಿದ ವರ್ಗಗಳ ಸಾಮಾಜಿಕ, ಶೈಕ್ಷಣಿಕ ಮತ್ತು ಆರ್ಥಿಕ ಪ್ರಗತಿಗೆ ಮಹತ್ವದ ಹೆಜ್ಜೆಗಳನ್ನಿಟ್ಟು ಸಾಮಾಜಿಕ ನ್ಯಾಯದ ಆಶಯವನ್ನು ಆಡಳಿತದಲ್ಲಿ ಸಾಕಾರಗೊಳಿಸಿದ ಮಹಾನ್ ನಾಯಕ ಡಿ ದೇವರಾಜ ಅರಸು ಅವರ ಸ್ಮರಣೆ ನಮ್ಮೆಲ್ಲರಿಗೂ ಸದಾ ಪ್ರೇರಣಾದಾಯಕ. ಇಂದು ಅವರ ಜನ್ಮದಿನವನ್ನು ಆಚರಿಸುವುದು ಕೇವಲ ಒಬ್ಬ ಮಹಾನ್ ನಾಯಕನನ್ನು ಸ್ಮರಿಸುವ ಕಾರ್ಯಕ್ರಮವಲ್ಲ, ಸಮಾನತೆ, ಸಾಮಾಜಿಕ ನ್ಯಾಯ ಮತ್ತು ಸರ್ವರ ಅಭಿವೃದ್ಧಿಯ ಅವರ ಆಶಯಗಳನ್ನು ಮತ್ತೊಮ್ಮೆ ನೆನಪಿಸಿಕೊಳ್ಳುವ ಪವಿತ್ರ ಸಂದರ್ಭವಾಗಿದೆ. ಇವತ್ತಿನ ದಿವಸ ನಾವು ತಾಲೂಕು ಆಡಳಿತ, ತಾಲೂಕು ಪಂಚಾಯತ್ ಹಾಗೂ ಪುರಸಭೆ, ಹಿಂದುಳಿದ ವರ್ಗ ಕಲ್ಯಾಣ ಇಲಾಖೆ ಇವರ ಜಂಟಿ ಆಶ್ರಯದಲ್ಲಿ ನಾವು ಡಿ ದೇವರಾಜ ಅರಸರವರ 111ನೇ ಜಯಂತ್ಯೋತ್ಸವವನ್ನು ಆಚರಿಸ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಕಳ ತಾಲೂಕಿನ ಮಾನ್ಯ ಶಾಸಕರಾದಂಥ ಶ್ರೀ ವಿ ಸುನೀಲ್ ಕುಮಾರ್ ಸರ್ ಅವರು ಅನಿವಾರ್ಯ ಕಾರಣಗಳಿಂದ ಬಂದಿಲ್ಲ. ಆದರೂ ಕೂಡ ಅವರ ಅನುಪಸ್ಥಿತಿಯಲ್ಲಿ ಅವರನ್ನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕಾರ್ಕಳ ತಾಲೂಕಿನ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದಂಥ ಅಜಿತ್ ಹೆಗಡೆ ಸರ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ರಮೇಶ್ ಅವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ.
ಓಕೆ, ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನ ಮಾನ್ಯ ತಹಶೀಲ್ದಾರರು ಪ್ರದೀಪ್ ಆರ್ ಸರ್, ದಂಡಾಧಿಕಾರಿಗಳು ಹಾಗೂ ರಾಷ್ಟ್ರೀಯ ಹಬ್ಬಗಳ ಆಚರಣೆ ಸಮಿತಿ ಅಧ್ಯಕ್ಷರಾದಂಥ ಪ್ರದೀಪ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಕೋರ್ತೇನೆ. ನಮ್ಮ ಅಭಿಷೇಕ್ ಅವರು ಅವರಿಗೆ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು. ಥ್ಯಾಂಕ್ ಯು ಸರ್. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದ ಗಿರಿಜಮ್ಮ ಮೇಡಮ್ ಅವರು ಬಂದಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಜಯಂತಿ ಮೇಡಮ್ ಅವರು ಹೂಗುಚ್ಛ ನೀಡೋದರ ಮೂಲಕ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಥ್ಯಾಂಕ್ ಯು ಮೇಡಮ್. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ಉಪನ್ಯಾಸವನ್ನು ನೀಡಲಿಕ್ಕೆ ನಮ್ಮ ಆತ್ಮೀಯ ಗುರುಗಳಾದಂಥ ಪ್ರಭಾಕರ್ ಶೆಟ್ಟಿ ಕೊಂಡಳ್ಳಿ ಸರ್ ಅವರು ಬಂದಿರ್ತಾರೆ. ಅವರಿಗೆ ನಮ್ಮ ಇಲಾಖೆಯ ಮಾರುತಿ ಅವರು ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕು ಮಟ್ಟದ ಅಧಿಕಾರಿಗಳಾದಂಥ ನವೀನ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಏನಪ್ಪ ಅಂದರೆ ಹೂಗುಚ್ಛ ನೀಡೋದರ ಮೂಲಕ ಸ್ವಾಗತಿಸಬೇಕೆಂದು ನಮ್ಮ ಸಾತ್ವೀರ್ ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಕೃಷಿ ಇಲಾಖೆಯಿಂದ ನಮ್ಮ ಕೃಷ್ಣ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡುವುದರ ಮೂಲಕ ನಮ್ಮ ನವೀನ್ ಹೂಗುಚ್ಛ ನೀಡುವುದರ ಮೂಲಕ ಅವರನ್ನು ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಮ್ಯಾನೇಜರ್ ಸರ್ ಆದಂಥ ಸುನೀಲ್ ಕುಮಾರ್ ಸರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಬಸವರಾಜ್ ಹೂಗುಚ್ಛ ನೀಡೋದರ ಮೂಲಕ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಇನ್ನೋರ್ವ ಅತಿಥಿಗಳಾಗಿ ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯದ ಇನ್ನೋರ್ವ ಅತಿಥಿಗಳು ನಿತಿನ್ ಕುಮಾರ್ ಸರ್ ಬಂದಿದ್ದಾರೆ. ಅವರಿಗೂ ಕೂಡ ಹೂಗುಚ್ಛ ನೀಡೋದರ ಮೂಲಕ ಯಮನಪ್ಪ ಸ್ವಾಗತಿಸಬೇಕೆಂದು ಅವರಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಈ ನಮ್ಮ ಕಾರ್ಯಕ್ರಮಕ್ಕೆ ವಿವಿಧ ಇಲಾಖೆಗಳಿಂದ ಆಗಮಿಸಿದಂತಹ ಎಲ್ಲ ಒಂದು ತಾಲೂಕು ಮಟ್ಟದ ಅಧಿಕಾರಿಗಳನ್ನು ಹಾಗೂ ನಮ್ಮ ಇಲಾಖೆಯ ವಸತಿ ನಿಲಯದ ನಿಲಯ ಮೇಲ್ವಿಚಾರಕರುಗಳನ್ನು ಮತ್ತು ಇನ್ನೂ ಬೇರೆ ಬೇರೆ ಇಲಾಖೆಗಳಿಂದ ಅಂದರೆ ನಮ್ಮ BO ಕಚೇರಿಯಿಂದ ಬೇರೆ ಬೇರೆ ಸಿಬ್ಬಂದಿಯವರು ಬಂದಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆಯಿಂದ ಸಿಬ್ಬಂದಿಗಳು ಬಂದಿದ್ದಾರೆ. ಅವರಿಗೂ ಕೂಡ ಏನಪ್ಪ ಅಂದರೆ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಈ ಕಾರ್ಯಕ್ರಮಕ್ಕೆ ಪತ್ರಿಕಾ ಮಾಧ್ಯಮದ ಮಿತ್ರರು ಕೂಡ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅವರಿಗೆ ಹೂಗುಚ್ಛ ನೀಡೋದರ ಮೂಲಕ ಅಭಿಷೇಕ್ ಅವರು ಅವರನ್ನು ರಾಮಚಂದ್ರ ಸರ್ ಅವರನ್ನು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಅವರಿವರೆಲ್ಲದೆ ಎಲ್ಲರನ್ನೂ ಕೂಡ ತುಂಬು ಹೃದಯದಿಂದ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ನನ್ನ ಕಾರ್ಯಕ್ರಮ ಸ್ವಾಗತ ಒಂದು ಪೂರ್ಣ ವಿರಾಮ ಹೇಳ್ತೀನಿ. ಜೈ ಹಿಂದ್. ಅಮರ ಜ್ಯೋತಿ ಕಾಣ ಹುಣಸೂರಿನ ಕಲ್ಲಳ್ಳಿಗೆ ದತ್ತುವಾಗಿ ಬಂತು ಒಂದು ಚೇತನ. ಆ ಚೇತನವೇ ಕರುನಾಡನ್ನು ಬೆಳಗಿದಂಥ ಅಮರ ಜ್ಯೋತಿ ಕಾಣ. ಸಡಗರ ಬಂತು ಹರುಷವ ತಂತು ಅಂದು ಬೆಟ್ಟದ ತುಂಗೆಯಲ್ಲಿ ಜನಿಸಿ ಅರಸರು ಯದುಕುಲ ಕಂಡ ಕನಸನ್ನು ಅರಿತು ಮುಂದೆ ಸಮಾನತೆಯ ಹರಿಕಾರರೇ ಆದರು. ಅವರೇನೇ ದೇವರಾಜ ಅರಸರು. ಹುಣಸೂರಿನ ಕಲ್ಲಳ್ಳಿಗೆ ದತ್ತುವಾಗಿ ಬಂತು ಒಂದು ಚೇತನ. 111ನೇ ಜನ್ಮದಿನಾಚರಣೆಯನ್ನು ದೇವರಾಜ ಅರಸುರವರ ಇವತ್ತು ಆಚರಣೆಯನ್ನು ಆಚರಿಸ್ತಾ ಇದ್ದೇವೆ. ದೇವರಾಜ ಅರಸುರವರು ಹಿಂದುಳಿದ ವರ್ಗಗಳ ಮತ್ತು ಸಾಮಾಜಿಕ ನ್ಯಾಯದ ಬಗ್ಗೆ ಹೋರಾಡಿದವರು. ಅವರು ಇಂದಿಗೆ 111ನೇ ದಿನ ಆಯಿತು ಅವರು ಹುಟ್ಟಿ. ಆದರೂ ಅವರ ಈ ಒಂದು ನೆನಪು ಸದಾ ಇರಬೇಕಂದ್ರೆ ಅವರು ಮಾಡಿದಂಥ ಕ್ರಾಂತಿಕಾರಿ ಬೆಳವಣಿಗೆಗಳು, ಅವರು ಮುಖ್ಯಮಂತ್ರಿಯಾಗಿ ಇರುವ ಸಂದರ್ಭದಲ್ಲಿ
ಆಗಿನ ಸರ್ಕಾರದ ಇಂದಿರಾ ಗಾಂಧಿಯವರು ಪ್ರಧಾನಿಗಳು ತಂದಂಥ ಭೂ ಸುಧಾರಣೆ ಕಾಯ್ದೆಯನ್ನು ಪರಿಣಾಮಕಾರಿಯಾಗಿ ಮತ್ತು ಕ್ರಾಂತಿಕಾರಿಯಾಗಿ ಮಾಡಿದಂಥ ಮುಖ್ಯಮಂತ್ರಿಗಳು. ತುಂಬ ವಿರೋಧದ ಒಂದು ಸಂದರ್ಭದಲ್ಲಿ ಭೂ ಸುಧಾರಣೆ ಕಾಯ್ದೆ ಅಂತ ಹೇಳಿದರೆ ಆಗಿನ ಕಾಲದಲ್ಲಿ ಗೇಣಿಗೆ ದುಡಿತಾ ಇದ್ದರು. ದಣಿಗಳ ಒಂದು ಜಾಗದಲ್ಲಿ ಗೇಣಿಗೆ ದುಡಿತಿದ್ದಂಥ ಸಂದರ್ಭದಲ್ಲಿ ಬಡವರಿಗೆ ಉಳುವವನೇ ಹೊಲದೊಡೆಯ ಅನ್ನುವಂಥ ಒಂದು ಕಾನೂನನ್ನು ತಂದಾಗ ಕರ್ನಾಟಕ ರಾಜ್ಯದಲ್ಲಿ ಪರಿಣಾಮಕಾರಿಯಾಗಿ ಕ್ರಾಂತಿಕಾರಿಯಾಗಿ ತಂದಂಥವರು ದೇವರಾಜ ಅರಸುರವರು. ಅವರು ಹಿಂದುಳಿದ ವರ್ಗದ ಎಲ್ಲ ಶೋಷಿತ ವರ್ಗಗಳಿಗೆ ಸಾಮಾಜಿಕ ನ್ಯಾಯವನ್ನು ಕೊಟ್ಟಂಥ ಧೀಮಂತ ನಾಯಕ. ಹಾಗಾಗಿ ಅಂದಿನ ಈ ಒಂದು ಕ್ರಾಂತಿಕಾರಿ ಬೆಳವಣಿಗೆಯಿಂದ ಎಷ್ಟೋ ಜನ ಭೂಮಿ ಇಲ್ಲದಿದ್ದವರು ಭೂಮಿಯ ಒಡೆಯರಾದರು. ಆಗಿನ ಸರ್ಕಾರದ ಯೋಜನೆಗಳನ್ನು ನಾವು ಯಾವಾಗಲೂ ಹೇಳುತ್ತಿದೆ, ಸರ್ಕಾರ ತಂದಂಥ ಯೋಜನೆಯನ್ನು ಆಯಾಯ ಸಂದರ್ಭದಲ್ಲಿ ಅದನ್ನು ಅನುಷ್ಠಾನ ಮಾಡುವ ರೀತಿ ರಾಜಕಾರಣಿಗಳಿರ್ಬೋದು, ಅಧಿಕಾರಿಗಳಿರ್ಬೋದು, ಜನಪ್ರತಿನಿಧಿಗಳು ಎಲ್ಲ ಸೇರಿ ಮಾಡಿದಾಗ ಅದರ ಪರಿಣಾಮ ಮುಂದೆ ಗೊತ್ತಾಗ್ತದೆ. ನಮ್ಮ ಎಲ್ಲ ಸರ್ಕಾರದ ಯೋಜನೆಗಳು ಹಾಗೆ. ಈಗ ನಮ್ಮ ಇಂದಿನ ಸರ್ಕಾರದಲ್ಲಿ ಯುವಕರಿಗಾಗಿ ಭಾರತ್ ಜೋಡೋ ಅನ್ನುವಂಥ ಒಂದು ಯೋಜನೆಯನ್ನು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಕೆಲವರಿಗೆ ಇದರ ವಿಚಾರ ಗೊತ್ತಿಲ್ಲ. ಏನಂತ ಹೇಳಿದರೆ 16ರಿಂದ 35 ವರ್ಷದ ಯುವಕರಿಗೆ, ಇದರಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಯಾವುದೇ ಪಕ್ಷ ಇಲ್ಲ, ಯಾವುದೇ ಜಾತಿ ಇಲ್ಲ, ಎಲ್ಲ ಯುವಕರು ಒಂದು ಸಂಘಟನೆಯಲ್ಲಿ ಸೇರಿಕೊಂಡು ಅದರ ಎನ್ರೋಲ್ಮೆಂಟ್ ಆಗ್ತಾ ಉಂಟು. ಈಗ 10 ಲಕ್ಷ ರೂಪಾಯಿ ಸರ್ಕಾರದಿಂದ ಸಹಾಯಧನ ಕೊಡ್ತಾರೆ. ಇದರಲ್ಲಿ ಏನಂತ ಹೇಳಿದರೆ ಬೇರೆ ಬೇರೆ ಇಲಾಖೆಯವರು ಇದರೊಟ್ಟಿಗೆ ಸೇರಿಕೊಂಡು ನಮ್ಮ ಗ್ರಾಮೀಣ ಮಟ್ಟದ ಯುವಕರಿಗೆ ಬೇರೆ ಬೇರೆ ಆಟೋಟ ಸ್ಪರ್ಧೆಗಳಿರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಿರ್ಬೋದು, ಬೇರೆ ಬೇರೆ ಆರೋಗ್ಯದ ತರಬೇತಿ ಶಿಬಿರಗಳಿರ್ಬೋದು, ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವಂಥ ತರಬೇತಿ ಇರ್ಬೋದು, ಎಲ್ಲವನ್ನು ಒಂದು ಅಚ್ಚುಕಟ್ಟಾಗಿ ಸರ್ಕಾರದ ವತಿಯಿಂದಲೇ ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಮಾಡಲಿಕ್ಕಿದೆ. ಇದರಲ್ಲಿ ಯಾರೂ ಸೇರ್ಪಡೆ ಆಗ್ಬೋದು. ಇದರಲ್ಲಿ ಅಧ್ಯಕ್ಷರು, ಒಂದು ಉಪಾಧ್ಯಕ್ಷರಾಗಿ ನಮ್ಮ 10 ಲಕ್ಷ ರೂಪಾಯಿ ಈಗಾಗಲೇ ಸರ್ಕಾರದಿಂದ ಹಣ ಬಂದಿದೆ. ಈಗ ತಾಲೂಕಿನಾದ್ಯಂತ ಅಧಿಕಾರಿಗಳು ಇರ್ಬೋದು, ಬೇರೆ ಎಲ್ಲ ಜನಪ್ರತಿನಿಧಿಗಳು ಇದರ ಬಗ್ಗೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಾನು ಯುವಕರಲ್ಲಿ ಹೇಳುವಂಥದ್ದು, ನೀವು ಎಲ್ಲೇ ಈಗ ಎನ್ರೋಲ್ ಆದರೂ ನಿಮ್ಮ ಊರಿಗೆ ಅದು ಸೇರ್ತದೆ ಅಲ್ವಾ, ಸೇರ್ತದೆ. ಹಾಗಾಗಿ 16ರಿಂದ 35 ವರ್ಷದ ಯುವಕರು ಇದರ ಒಂದು ಸದುಪಯೋಗವನ್ನು ಪಡ್ಕೊಳ್ಳಿ. ಮತ್ತು ಶಿಕ್ಷಣದ ಜೊತೆಗೆ ಸಾಮಾಜಿಕ ಬದುಕು ಅಂತ ಹೇಳಿದರೆ ನೀವು ಹಳ್ಳಿಗಳಲ್ಲಿ ಇರ್ಬೋದು, ನಿಮ್ಮ ಊರಿನಲ್ಲಿ ಸಾಮಾಜಿಕ ಚಟುವಟಿಕೆಗಳಿಗೆ ಭಾಗವಹಿಸಲಿಕ್ಕೆ ತುಂಬ ಒಳ್ಳೆಯದಾಗ್ತದೆ. ನಾವು ಸಮಾಜಕ್ಕೆ ಏನಾದರೂ ಕೊಡುಗೆಯಾಗಿ ಕೊಡಬೇಕಂತ ಹೇಳಿದರೆ ಅದರಲ್ಲೂ ನಾವು ಸ್ವಲ್ಪ ಇರಬೇಕಾಗ್ತದೆ ಶಿಕ್ಷಣದ ಜೊತೆಗೆ. ಹಾಗಾಗಿ ಈ ಗ್ಯಾರಂಟಿ ಯೋಜನೆಗಳು ಹಾಗೆ ನಮ್ಮ ಸರ್ಕಾರದಿಂದ ಬಂದಂಥ ಗ್ಯಾರಂಟಿ ಯೋಜನೆಗಳು ತುಂಬ ಪರಿಣಾಮಕಾರಿಯಾಗಿ ಆಗ್ತಾ ಇದೆ. ತುಂಬ ಮಹಿಳೆಯರಿಗೆ ಇರ್ಬೋದು, ಈಗ ಮಕ್ಕಳಿಗೆ ಬಸ್ ಪಾಸ್, ಫ್ರೀ ಬಸ್ ಪಾಸ್ ಸಿಗುವಂಥದ್ದು, ಬೇರೆ ಎಲ್ಲ ಯೋಜನೆಗಳು ಸರ್ಕಾರ ಯಾವುದೇ ಇರಲಿ, ನಾವು ಕೇಂದ್ರ ಸರ್ಕಾರದ ಯೋಜನೆ ಇರ್ಬೋದು, ರಾಜ್ಯ ಸರ್ಕಾರದ ಯೋಜನೆ ಇರ್ಬೋದು, ಆ ಯೋಜನೆಗಳನ್ನು ಅನುಷ್ಠಾನ ಮಾಡಿ ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ನಾವು ಮಾಡಬೇಕು. ಹಾಗಾಗಿ ನಾನು ಈಗಲೂ ದೇವರಾಜ ಅರಸುರವರು ಮಾಡಿರುವಂಥ ಕೆಲಸಗಳು ನಾವು ಇನ್ನು ಎಷ್ಟು ವರ್ಷಗಳ ಕಾಲ ಹೋದರೂ ಅದು ಮರೀಲಿಕ್ಕೆ ಸಾಧ್ಯ ಇಲ್ಲ. ಅವರು ಅಷ್ಟು ಒಳ್ಳೆಯ ಪರಿಣಾಮಕಾರಿಯಾದಂಥ ಕೆಲಸ ಕಾರ್ಯವನ್ನು ಮಾಡಿ ಈ ಸಮಾಜಕ್ಕೆ ಬಿಟ್ಟು ಹೋಗಿದ್ದಾರೆ. ಹಾಗಾಗಿ ನಾವು ಎಲ್ಲರೂ ಅವರನ್ನು ಅನುಕರಣೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಕೊಡುಗೆಯನ್ನು ಸಮಾಜಕ್ಕೆ ನೀಡುವಂಥ ಎಲ್ಲ ಯುವಕರು ಆಗಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ. ವಿದ್ಯೆಯಿಂದ ವಿನಯ, ಯೋಗ್ಯತೆ, ಕೀರ್ತಿ ಸಂಪಾದನೆ ತನ್ನಿಂದ ತಾನೇ ಆಗುತ್ತದೆ ಎಂಬುದು ಸರ್ವವಿದಿತ ಸತ್ಯ. ಅಂತಹ ವಿಶಿಷ್ಟ ವಿದ್ಯೆಯಿಂದ 2025-26ನೇ ಸಾಲಿನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ನಿಲಯದ ಕೀರ್ತಿಯನ್ನು ಹೆಚ್ಚಿಸಿದ ತಾಲೂಕಿನ ವಸತಿ ನಿಲಯದ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹಿಸಿ ಬೆನ್ನು ತಟ್ಟುವ ಸಮಯ. ವೇದಿಕೆಯ ಮೇಲೆ ಆಸೀನರಾದ ಗಣ್ಯಮಾನ್ಯರು ಪ್ರತಿಭಾನ್ವಿತರನ್ನು ಪ್ರೋತ್ಸಾಹಿಸಿ ಶುಭ ಹಾರೈಸಲು ಕೋರುತ್ತೇನೆ.
2025-26ನೇ ಸಾಲಿನಲ್ಲಿ SSLCಯಲ್ಲಿ ಶೇಕಡ 87 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಕಾರ್ಕಳದ ವಿದ್ಯಾರ್ಥಿ ಮಹೇಶ್ ಮತ್ತು ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯ ಕಾರ್ಕಳ ವಿದ್ಯಾರ್ಥಿನಿಯಾದ ಪೂರ್ವಿ ನಾಯ್ಕ್ ಇವರಿಗೆ ಇಲಾಖೆಯ ಪರವಾಗಿ ಅಭಿನಂದನೆಗಳು. ವೇದಿಕೆಯ ಮೇಲಿರುವ ಗಣ್ಯರು ವಿದ್ಯಾರ್ಥಿಗಳಿಗೆ ಸ್ಮರಣಿಕೆಯನ್ನಿತ್ತು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. 2025-26ನೇ ಸಾಲಿನಲ್ಲಿ ದ್ವಿತೀಯ PUCಯಲ್ಲಿ ಶೇಕಡ 97 ಅಂಕಗಳನ್ನು ಗಳಿಸಿ ತಾಲೂಕಿಗೆ ಪ್ರಥಮ ಸ್ಥಾನವನ್ನು ತಂದುಕೊಟ್ಟ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಕಾರ್ಕಳದ ವಿದ್ಯಾರ್ಥಿನಿ ಕುಮಾರಿ ಶ್ರೇಯಾ ಶೆಟ್ಟಿ ಇವರಿಗೆ ಇಲಾಖೆಯ ಪರವಾಗಿ ಅಭಿನಂದನೆಗಳು. ವೇದಿಕೆಯ ಮೇಲಿರುವ ಗಣ್ಯರು ವಿದ್ಯಾರ್ಥಿನಿಯನ್ನು ಸ್ಮರಣಿಕೆಯನ್ನಿತ್ತು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಕುಮಾರಿ ಶ್ರೇಯಾ ಶೆಟ್ಟಿ ಈಕೆಯ ತಂದೆ ಶೃಂಗೇರಿಯಲ್ಲಿ ಕಾಡಾನೆ ದಾಳಿಯಿಂದ ಮೃತಪಟ್ಟಿದ್ದರೂ ಧೃತಿಗೆಡದೆ ಮನೆಗೆ ಹಿರಿಯ ಮಗಳಾಗಿ ಹೆಚ್ಚಿನ ಅಭ್ಯಾಸ ಮಾಡಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿ ತಂದೆ ತಾಯಿಗೆ ನಿಲಯಕ್ಕೆ ಕೀರ್ತಿ ತಂದುಕೊಟ್ಟಿರುತ್ತಾರೆ. ಅವಳ ಉಜ್ವಲ ಭವಿಷ್ಯವಾಗಿರಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸುತ್ತೇನೆ. ಹಾಗೂ ಸನ್ಮಾನಿತರಾದ ಎಲ್ಲ ವಿದ್ಯಾರ್ಥಿಗಳಿಗೂ ಈ ಸಂದರ್ಭದಲ್ಲಿ ಶುಭ ಹಾರೈಸುತ್ತೇವೆ. ಥ್ಯಾಂಕ್ ಯು ಸೋ ಮಚ್. ನನ್ನನ್ನು ಗುರುತಿಸಿ ಪ್ರೋತ್ಸಾಹಿಸಿದ್ದಕ್ಕಾಗಿ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಐ ಹೋಪ್ ಪಪ್ಪ ನನ್ನ ನೋಡ್ತಿರ್ಬೋದು. ಅವರ ಆಶೀರ್ವಾದದಿಂದನೇ ನನಗೆ ಇಷ್ಟು ಮಾರ್ಕ್ಸ್ ಎಲ್ಲ ತೆಗಿಲಿಕ್ಕೆ ಸಾಧ್ಯ ಆದದ್ದು. ಹಾಗೆ ನಮ್ಮ ಶಬರಿ ಹಾಸ್ಟೆಲ್ ಕೂಡ ನನಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ವಾರ್ಡನ್ ಆಗಿರ್ಬೋದು, ಅಡುಗೆಯವರಾಗಿರ್ಬೋದು, ಪ್ರತಿ ಸಲನೂ ನನ್ನ ಕರೆದು ಬುದ್ಧಿ ಮಾತು ಹೇಳ್ತಿದ್ರು. ಆ್ಯಂಡ್ ಮೋಸ್ಟ್ ನಾನು ಹೇಳಲೇಬೇಕು ವಾರ್ಡನ್ ಬಗ್ಗೆ. ಎಕ್ಸಾಮ್ ಹಿಂದಿನ ದಿನ ನಾನು ಅವ್ರ ಹತ್ರ ಹೋಗಿ ಜೋರಾಗಿ ತಬ್ಬಿ ಹತ್ಕೊಂಡು ಹೇಳಿದ್ದೆ, ಮ್ಯಾಮ್ ನನ್ನ ಕೈಯಲ್ಲಿ ಆಗೋದೇ ಇಲ್ಲ ಎಕ್ಸಾಮ್ ಬರೀಲಿಕ್ಕೆ ಅಂತ. ಮ್ಯಾಮ್ ನನಗೆ ತುಂಬ ಸಪೋರ್ಟ್ ಮಾಡಿ ಹೇಳಿದರು, ನಿನ್ನ ಕೈಯಲ್ಲಿ ಆಗುತ್ತೆ, ಪಪ್ಪನ ಆಸೆ ನೀನು ಈಡೇರಿಸ್ತಿ ಅಂತ ತುಂಬ ಅವ್ರು ನಂಗೆ ಸಪೋರ್ಟ್ ಮಾಡಿ ಹೇಳಿದರು. ಮತ್ತು ನಾನು ಎಕ್ಸಾಮ್ ಬರೀಲಿಕ್ಕೆ ತಯಾರು ಮಾಡಿಕೊಂಡೆ. ಹಾಗೆ ನನ್ನ ಅಮ್ಮ ಪ್ರತಿಯೊಂದಕ್ಕೂ ನನ್ನ ಸಪೋರ್ಟ್ ಮಾಡಿದ್ದಾರೆ. ಅವರೇ ನನ್ನ ಬೆನ್ನೆಲುಬು. ಥ್ಯಾಂಕ್ ಯು ಎಲ್ಲರಿಗೂ. ತಾಲೂಕಿನ ವಸತಿ ನಿಲಯಗಳಲ್ಲಿ ವಿವಿಧ ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿದ್ದು, ಸ್ಪರ್ಧೆಗಳಲ್ಲಿ ವಿಜೇತರಾದ ನಿಲಯಾರ್ಥಿಗಳಿಗೆ ಈ ಬಹುಮಾನ ವಿತರಣೆ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಶ್ರೀಮತಿ ಜಯಂತಿ ಮೇಲ್ವಿಚಾರಕರು ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಹೆಬ್ರಿ ಇವರಲ್ಲಿ ಕೇಳಿಕೊಳ್ತೇನೆ. ದೇವರಾಜ್ 10ನೇ ತರಗತಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಮುನಿಯಾಲು 100 ಮೀಟರ್ ಓಟ ಪ್ರಥಮ. ವೀರಭದ್ರ 10ನೇ ತರಗತಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಮುನಿಯಾಲು 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ಪ್ರಥಮ, ಗುಂಡು ಎಸೆತ ಪ್ರಥಮ, ಉದ್ದ ಜಿಗಿತ ಪ್ರಥಮ. ಗಿರೀಶ್ ಗುಂಡು ಎಸೆತ ದ್ವಿತೀಯ, ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಮುನಿಯಾಲು. ಅನಿಲ್ 10ನೇ ತರಗತಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಮುನಿಯಾಲು 200 ಮೀಟರ್ ಓಟ ದ್ವಿತೀಯ. ಪ್ರದೀಪ್ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಕಾರ್ಕಳ ಉದ್ದ ಜಿಗಿತ ದ್ವಿತೀಯ. ಮಂಜುಳಾ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಕಾರ್ಕಳ 100 ಮೀಟರ್ ಪ್ರಥಮ, 200 ಮೀಟರ್ ಓಟ ಪ್ರಥಮ. ಸಂಗೀತ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಬಾಲಕಿಯರ ನಿಲಯ ಕಾರ್ಕಳ 200 ಮೀಟರ್ ಓಟ ದ್ವಿತೀಯ. ರೇಣುಕಾ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯ ಕಾರ್ಕಳ ಗುಂಡು ಎಸೆತ ಪ್ರಥಮ, ಉದ್ದ ಜಿಗಿತ ದ್ವಿತೀಯ. ಪಾರ್ವತಿ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯ ಕಾರ್ಕಳ ಗುಂಡು ಎಸೆತ ದ್ವಿತೀಯ. ಶಶಿಕಲಾ ಮೆಟ್ರಿಕ್ ಪೂರ್ವ ಬಾಲಕಿಯರ ನಿಲಯ ಕಾರ್ಕಳ ಉದ್ದ ಜಿಗಿತ ಪ್ರಥಮ, 100 ಮೀಟರ್ ಓಟ ದ್ವಿತೀಯ. ದೀಪಾ ರಂಗಪ್ಪ ಕುರಿ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಕಾರ್ಕಳ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ, ಗುಂಡು ಎಸೆತ ಪ್ರಥಮ, ಉದ್ದ ಜಿಗಿತ ಪ್ರಥಮ. ಸಂಗೀತ ಸುರೇಶ್ ಹಡಪದ ಮೆಟ್ರಿಕ್ ನಂತರ ಬಾಲಕಿಯರ ನಿಲಯ ಕಾರ್ಕಳ 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ. ಅನುಪಮ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಕಾರ್ಕಳ ಗುಂಡು ಎಸೆತ ದ್ವಿತೀಯ.
ಸೃಷ್ಟಿ ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಕಾರ್ಕಳ ಉದ್ದ ಜಿಗಿತ ದ್ವಿತೀಯ. ಯಂಕಣ್ಣ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಹೆಬ್ರಿ 100 ಮೀಟರ್ ಓಟ ಪ್ರಥಮ, 200 ಮೀಟರ್ ಓಟ ಪ್ರಥಮ, ಉದ್ದ ಜಿಗಿತ ದ್ವಿತೀಯ. ಅಯ್ಯಾಳಪ್ಪ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಹೆಬ್ರಿ 100 ಮೀಟರ್ ಓಟ ದ್ವಿತೀಯ, 200 ಮೀಟರ್ ಓಟ ದ್ವಿತೀಯ. ರಾಮನ್ಗೌಡ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಹೆಬ್ರಿ ಗುಂಡು ಎಸೆತ ಪ್ರಥಮ, ಉದ್ದ ಜಿಗಿತ ಪ್ರಥಮ. ಆತ್ಮಿಕ್ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಹೆಬ್ರಿ ಗುಂಡು ಎಸೆತ ದ್ವಿತೀಯ. ಸಂಖ್ಯಾತ್ ಬಿಸಿ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಮುನಿಯಾಲು ಪ್ರಬಂಧ ಸ್ಪರ್ಧೆ ಪ್ರಥಮ. ಹೊಳೆ ಬಸಪ್ಪ ಮೆಟ್ರಿಕ್ ಪೂರ್ವ ಬಾಲಕರ ನಿಲಯ ಕಾರ್ಕಳ ಪ್ರಬಂಧ ಸ್ಪರ್ಧೆ ದ್ವಿತೀಯ. ಸ್ವರೂಪ SB ಮೆಟ್ರಿಕ್ ನಂತರದ ಬಾಲಕಿಯರ ನಿಲಯ ಕಾರ್ಕಳ ಪ್ರಬಂಧ ಸ್ಪರ್ಧೆ ಪ್ರಥಮ. ಆಕಾಶ್ ಮೆಟ್ರಿಕ್ ನಂತರದ ಬಾಲಕರ ನಿಲಯ ಹೆಬ್ರಿ ಪ್ರಬಂಧ ಸ್ಪರ್ಧೆ ದ್ವಿತೀಯ. ಬಹುಮಾನಗಳನ್ನು ಪಡೆದಂಥ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಈ ನಾಡು ಕಂಡಂಥ ಒಬ್ಬ ಶ್ರೇಷ್ಠ ರಾಜಕಾರಣಿ, ಅಪ್ಪಟ ಮಾನವತಾವಾದಿ, ದೀನದಲಿತರ ಹಿಂದುಳಿದ ವರ್ಗದವರ ಭಾಗ್ಯದ ಅರಸ, ನಮ್ಮ ಕರ್ನಾಟಕದ ಮಾಜಿ ಮುಖ್ಯಮಂತ್ರಿ ದೇವರಾಜು ಅರಸು. ಈ ನಾಡು ಕಂಡಂಥ ಶ್ರೇಷ್ಠ ಮುಖ್ಯಮಂತ್ರಿಯಾಗಿರುವಂಥ ದೇವರಾಜು ಅರಸುರವರ ಜನ್ಮದಿನಾಚರಣೆ ಅಂತ ಹೇಳಿದರೆ ಅದು ಒಬ್ಬ ಯುಗ ಪುರುಷನ, ಶತಮಾನ ಕಂಡಂಥ ಒಬ್ಬ ಶ್ರೇಷ್ಠ ಪುರುಷನ ಒಂದು ಆದರ್ಶ ವ್ಯಕ್ತಿತ್ವದ ಮೌಲ್ಯಗಳ ಆರಾಧನೆ ಅಂತ ನಾನು ಭಾವಿಸ್ಕೊಳ್ತೇನೆ. ನೀವೆಲ್ಲ ಭವಿಷ್ಯದ ನಾಯಕರು. ಈ ಮೌಲ್ಯಗಳ ಬಗ್ಗೆ ನೀವೊಂದು ಪ್ರೀತಿಯನ್ನು, ನಂಬಿಕೆಯನ್ನು ಇಟ್ಟುಕೊಂಡು ಆ ನಿಟ್ಟಿನಲ್ಲಿ ನಡೆಯುವಂಥ ಪ್ರಯತ್ನವನ್ನು ಮಾಡಿದರೆ ಖಂಡಿತವಾಗಿ ಕೂಡ ನಿಮ್ಮೆಲ್ಲರಿಗೂ ಕೂಡ ಅದು ಭಾಗ್ಯ, ಅದು ಭಾರಿದೀಪ ಆಗುತ್ತೆ, ಪ್ರೇರಣೆ ಆಗುತ್ತೆ ಅಂತ ಭಾವಿಸ್ಕೊಳ್ತಾ ನನ್ನ ಅನುಭವದ ನೆಲೆಯಲ್ಲಿ ಸೀಮಿತ ಅವಧಿಯಲ್ಲಿ ನನ್ನ ವಿಚಾರಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕೆ ಇಷ್ಟಪಡ್ತೇನೆ. 1915 ಆಗಸ್ಟ್ 20ನೇ ತಾರೀಕು ನಮ್ಮ ಕರ್ನಾಟಕ ರಾಜ್ಯದ ಇರುವಂಥ ಹುಣಸೂರು, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಕಲ್ಲಹಳ್ಳಿಯಲ್ಲಿ ದೇವರಾಜ ಅರಸು ಮತ್ತು ದೇವಿ ರಮ್ಮಣಿ ಅನ್ನುವಂಥ ದಂಪತಿಗಳ ಒಂದು ಸುಪುತ್ರರಾಗಿ ಅನ್ನೋದಕ್ಕಿಂತ ಮುಖ್ಯವಾಗಿ ನಮ್ಮ ಕರ್ನಾಟಕದ ರಾಜಕಾರಣದ ಭರವಸೆಯ ಬೆಳಕಾಗಿ ಅವತರಿಸಿದವರು ನಮ್ಮ ಎಲ್ಲರ ಮೆಚ್ಚಿನ ನಾಯಕರಾಗಿರುವಂಥ ದೇವರಾಜ ಅರಸು ಅವರು. ಅವರ ವಿದ್ಯಾಭ್ಯಾಸ ಅಲ್ಲಿ ಮೈಸೂರಿನಲ್ಲಿ ಒಂದು ವಸತಿ ಶಾಲೆಯಲ್ಲಿ ಆಗುತ್ತೆ. ನಂತರ ಅವರ ಪದವಿ ವಿದ್ಯಾಭ್ಯಾಸ ಮೈಸೂರಿನ ಮಹಾರಾಜ ಕಾಲೇಜಿನಲ್ಲಿ, ನಂತರ ವಿಜ್ಞಾನದಲ್ಲಿ ಪದವಿಯನ್ನು ಅವರು ಬೆಂಗಳೂರಿನ ಪ್ರತಿಷ್ಠಿತ ಒಂದು ಸೆಂಟ್ರಲ್ ಕಾಲೇಜಿನಲ್ಲಿ ಪಡಿತಾರೆ. ವಿದ್ಯಾರ್ಥಿ ದೆಸೆಯಲ್ಲಿಯೇ ಒಂದು ರೀತಿಯ ಸಾಮಾಜಿಕವಾದಂಥ ಒಂದು ಆಶಾಭಾವನೆಗಿಂತ ಹೆಚ್ಚಾಗಿ ಹಿಂದುಳಿದ ವರ್ಗದವರ ಬಗ್ಗೆ ಒಂದು ತುಡಿತವನ್ನು ಹೊಂದಿದಂಥ ವ್ಯಕ್ತಿಯಾಗಿದ್ದರು. ಪದವಿಯನ್ನು ಪಡೆದ ನಂತರ ಇವರು ಹುಣಸೂರಲ್ಲಿ ಅವರಿಗೆ ಆದಂಥ ಕೃಷಿ ಜಮೀನು ಕುಟುಂಬ, ಅದು ಜಮೀನ್ದಾರಿ ಕುಟುಂಬ ಕೃಷಿಯನ್ನು ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರು ಆ ಮೈಸೂರು ಒಡೆಯರ ಆಸ್ಥಾನದಲ್ಲಿ ಜನಪ್ರತಿನಿಧಿ ಸಭೆ ಅಂತ ಇತ್ತು. ಜನರಿಂದ ಆರಿಸಿ ಬಂದವರಿಗೆ ಕೂಡ ಅಲ್ಲಿ ಆ ಆಡಳಿತದಲ್ಲಿ ಅವಕಾಶವನ್ನು ನೀಡ್ತಾ ಇದ್ರು. ಆ ಸಂದರ್ಭದಲ್ಲಿ 1941ರಲ್ಲಿ ಇವರು ಆ ಕ್ಷೇತ್ರದಲ್ಲಿ ಹುಣಸೂರು ಕ್ಷೇತ್ರದ ಪ್ರತಿನಿಧಿ ಆಯ್ಕೆ ಆಗುವಲ್ಲಿ ಆ ಕಾಲದ ಆಡಳಿತ ಮಾಡುವಂಥ ಒಡೆಯರ ಪ್ರತಿನಿಧಿಯೊಬ್ಬರನ್ನೇ ಸೋಲಿಸಿ ಪ್ರಜಾಪ್ರತಿನಿಧಿಗೆ ಆಯ್ಕೆ ಆಗ್ತಾರೆ 1941ರಲ್ಲಿ. ನಿಮ್ಗೆ ಗೊತ್ತಿದೆ, ಆವಾಗ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಬಹಳ ಗಂಭೀರವಾಗಿ ನಡೀತಾ ಇತ್ತು. ಈ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಹಳ ಮುಖ್ಯ ಚಳವಳಿ ಅಂತ ಹೇಳಿದರೆ 1942 ನಡೆದಂಥ ಕ್ವಿಟ್ ಇಂಡಿಯಾ ಚಳವಳಿ. ಬ್ರಿಟಿಷರೇ ಭಾರತವನ್ನು ಬಿಟ್ಟು ತೊಲಗಿ ಈ ಚಳವಳಿ ಕೂಡ ಅಲ್ಲಿ ನಮ್ಮ ದೇವರಾಜ ಅರಸು ಅವರು ವಿದ್ಯಾರ್ಥಿದೆಸೆಯಲ್ಲಿಯೇ ಸಕ್ರಿಯವಾಗಿ ಭಾಗವಹಿಸಿ ಜೈಲು ವಾಸವನ್ನು ಕೂಡ ಅನುಭವಿಸಿ ಬಂದಂಥ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರರು ಕೂಡ ಹೌದು. 1941ರಲ್ಲಿ ಆಯ್ಕೆಯಾದಂಥ ಇವರು ಎರಡನೇ ಬಾರಿಗೆ 1945ರಲ್ಲಿ ಕೂಡ ಮೈಸೂರು ಒಡೆಯರ ಆಡಳಿತದ ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರಾಗಿ ಇವರು ಆಯ್ಕೆ ಆಗ್ತಾರೆ. ಇವರು ನಿಜವಾಗಿ ಮೈಸೂರು ಒಡೆಯರ ದೂರದ ಸಂಬಂಧಿಯೂ ಕೂಡ ಹೌದು.
ಆ 100 ಎಕರೆಗಳ ಜಮೀನು ಅವರಲ್ಲಿತ್ತು. ಆದರೆ ಇವರು ಆ ಒಡೆಯರ ಆಡಳಿತ, ರಾಜರ ಆಡಳಿತ ಬಗ್ಗೆ ಅವರಿಗೆ ಆಸಕ್ತಿ ಇರಲಿಲ್ಲ, ಆ ಬಗ್ಗೆ ಅವರ ನಿಲುವು ಇರಲಿಲ್ಲ. ಅವರು ಪ್ರಜಾಪ್ರಭುತ್ವದ ಒಂದು ನಿಲುವನ್ನು ಹೊಂದಿದವರು ಆಗಿದ್ದರು. 1947 ಆಗಸ್ಟ್ 15 ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗ 1950 ನಮ್ಗೆ ಗೊತ್ತಿದೆ, ಜನವರಿ 26 ನಾವೆಲ್ಲರ ಪೂಜ್ಯ ಭಾವನೆ ನೀಡುವಂಥ ಸಂವಿಧಾನ ಜಾರಿಗೆ ಬರುತ್ತೆ. ಆ ಮೂಲಕವಾಗಿ 1957 ದೇಶದ ಪ್ರಥಮ ಚುನಾವಣೆ, ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. ಆ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಬಹುಮತವನ್ನು ಪಡೆದು ಅಧಿಕಾರಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ 1952 ಹುಣಸೂರು ಕ್ಷೇತ್ರದಿಂದ ಶಾಸಕರಾಗಿ ಸ್ಪರ್ಧಿಸಿ ಇವರು ವಿಧಾನಸಭೆಯನ್ನು ಪ್ರವೇಶ ಮಾಡ್ತಾರೆ. ಅವರ ಒಂದು ಪ್ರವೇಶ ಇಡೀ ಕರ್ನಾಟಕದ ರಾಜಕಾರಣದಲ್ಲಿ ಒಂದು ಹೊಸ ಶಕೆಯನ್ನೇ ಆರಂಭಿಸಿತು ಅಂತ ಹೇಳ್ಬೋದು. 1952 52 57 62 67 ಮತ್ತೆ ನಿರಂತರವಾಗಿ ಅಂದರೆ 1980 30 ವರ್ಷಗಳ ಕಾಲ 6 ಬಾರಿ ನಿರಂತರವಾಗಿ ಹುಣಸೂರು ಕ್ಷೇತ್ರದ ಒಂದು ಅಜೇಯ ಶಾಸಕರು ಅಂತ ಹೇಳ್ಬೋದು. ನಿರಂತರವಾಗಿ ಗೆದ್ದು ಬಂದಂಥ ಒಬ್ಬ ಜನಪ್ರಿಯ ನಾಯಕ ಯಾರು ಕೇಳಿದ್ರೆ ದೇವರಾಜ ಅರಸು. 1967 ನಿಜಲಿಂಗಪ್ಪ ಅವರ ಸರ್ಕಾರ ಇತ್ತು. ಆ ಸರ್ಕಾರದಲ್ಲಿ ಉನ್ನತವಾದಂಥ ಸಚಿವರಾಗಿ, ಕ್ಯಾಬಿನೆಟ್ ಸಚಿವರಾಗಿ ಒಂದು ತಮ್ಮ ಕರ್ತವ್ಯ ನಿಷ್ಠೆಯಿಂದ ಎಲ್ಲರ ಜನರ ಒಂದು ಪ್ರೀತಿಗೆ, ಗೌರವಕ್ಕೆ ಪಾತ್ರರಾಗ್ತಾರೆ. ನಿಮ್ಗೆ ಗೊತ್ತಿರಲಿ, 1972 ದೇವರಾಜ ಅರಸರ ಬದುಕಿನಲ್ಲಿ ಬಹಳ ಮಹತ್ತರವಾದ ಬದಲಾವಣೆ ತಂದಂಥ ಒಂದು ವರ್ಷ ಅಂತ ನಾನು ಭಾವಿಸ್ಕೊಳ್ತೇನೆ. ಆ ವರ್ಷ ಬಹುಮತದಿಂದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗ ಆ ಸರ್ಕಾರದ ಒಂದು ಸರ್ವಾನುಮತದ ಅಧಿಕಾರಿಯಾಗಿ, ಮುಖ್ಯಮಂತ್ರಿಯಾಗಿ, ನಾಯಕರಾಗಿ ಆಯ್ಕೆಯಾದವರು ಯಾರೂ ಕೇಳಿದರೆ ಈ ನಾಡು ಕಂಡಂಥ ಶ್ರೇಷ್ಠ ನಾಯಕರಾಗಿರುವಂಥ ದಿವಂಗತ ದೇವರಾಜ ಅರಸು ಅವರು. 1972 1980 ಅದು ದೇವರಾಜ ಅರಸರವರ ಯುಗ ಅಂತ ಕರೀತಾರೆ. ಯಾಕೆ ಒಬ್ಬ ವ್ಯಕ್ತಿಯನ್ನು ವಿಶೇಷವಾಗಿ ಸ್ಮರಿಸಿಕೊಳ್ತಾರೆ? ನಾವೆಲ್ಲರಿಗೂ ಹೇಳ್ತಾರೆ ನಾಡು ಕಂಡಂಥ ಶ್ರೇಷ್ಠ, ಪ್ರಾಮುಖ್ಯ, ಮರೆಯಲಾಗದ ಯುಗ ಪುರುಷ, ಶತಮಾನದ ಪುರುಷ ಅಂತ. ಆದರೆ ಈ ಮಾತಿಗೆ ಒಪ್ಪುವಂಥ ಒಬ್ಬ ಆದರ್ಶ ವ್ಯಕ್ತಿ ಇದ್ದರೆ ಅದು ದೇವರಾಜ ಅರಸು ಅವರು. ಯಾಕೆ ಅಂತ ಹೇಳಿದರೆ ವಿದ್ಯಾರ್ಥಿಗಳು ನೀವೆಲ್ಲ ನೆನ್ಪಿಟ್ಕೊಳ್ಬೇಕು, ಜನ್ಮದಿಂದ ಯಾರು ದೊಡ್ಡವರಾಗುವುದಿಲ್ಲ ಅಂತೆ, ಕರ್ಮದಿಂದ ದೊಡ್ಡವರಾಗೋದು. ನಾವು ಮಾಡುವಂಥ ಕಾರ್ಯ ಇದೆಯಲ್ಲ, ಅದಕ್ಕೊಂದು ಮಾತಿದೆ, ನಾವೆಲ್ಲ ಹುಟ್ಟಿದವರೊಬ್ಬರು ಸಾಯಲೇಬೇಕು. ಸತ್ತಾಗ ನಮ್ಮ ಉಸಿರು ಗಾಳಿಯ ಪಾಲಾಗತ್ತೆ, ನಮ್ಮ ದೇಹ ಅದು ನೀರು, ಬೆಂಕಿ, ಮಣ್ಣಿನ ಪಾಲಾಗತ್ತೆ. ನಾವು ತೊಡುವಂಥ ಏನು ಬಟ್ಟೆ ಅದು ಅಗಸನ ಪಾಲಾಗತ್ತೆ. ನಾವು ನಮ್ಮನ್ನ ಒಡವೆ ವಸ್ತು ಎಲ್ಲ ಅಳುವವರ ಪಾಲಾಗತ್ತೆ. ನಮ್ಮ ಪಿಂಡ ಕಾಗೆ ಪಾಲಾಗತ್ತೆ. ಆದರೆ ನಮ್ಮ ಬೂದಿ, ಆ ಅಸ್ಥಿ ಅದು ನದಿಯ ಪಾಲಾಗತ್ತೆ. ಆದರೆ ನಾವು ಮಾಡಿದಂಥ ಒಳ್ಳೆಯ ಕಾರ್ಯಗಳ ಫಲ ಮಾತ್ರ ಅದು ನಮ್ಮ ಪಾಲಿಗೆ ಇರುವಂಥದ್ದು. ಹಾಗಾಗಿ ನಾವು ಮಾಡಿದಂಥ ಒಳ್ಳೆಯ ಕಾರ್ಯಗಳಿದೆಯಲ್ಲ, ಅದು ನಮ್ಮನ್ನು ಶಾಶ್ವತವಾಗಿ ಇಡುತ್ತೆ. ಅದಕ್ಕೆ DVG ಅವರು ಕಗ್ಗದಲ್ಲಿ ಒಂದು ಮಾತು ಹೇಳ್ತಾರೆ, ದೇವರ್ಗಳು ಉದಿಸಿ ಮರೆಯಹರು ದೈವತ್ವ ಚಿರ, ಜಾವ ಕಾಲ ದಿನ ಬಂದು ಹೋಗುವುದು ಕಾಲ ಚಿರ, ಜೀವದ ವ್ಯಕ್ತಿ ಸಾಯುವುದು ಜೀವ ಸತ್ವ ಚಿರ, ಭಾವಿಸ ಕೇವಲವ ಮಂಕುತಿಮ್ಮ ಅಂತ. ಯಾವುದು ತಾತ್ಕಾಲಿಕ, ಯಾವುದು ಶಾಶ್ವತ ನೀನು ನೆನ್ಪಿಟ್ಕೊಳ್ಬೇಕು. ಈ ಮನುಷ್ಯನಿರುವಂಥ ಜೀವ ಸತ್ವದ ಮೂಲಕ ಸತ್ಕಾರ್ಯಗಳು ಮಾಡಿದಾಗ ಆ ಸತ್ಕಾರ್ಯಗಳ ಪುಣ್ಯದ ಫಲ ನಿನ್ನನ್ನು ಶಾಶ್ವತವಾಗಿ ಇಡುತ್ತೆ. ಅದನ್ನೇ DVG ಹೇಳೋದು, ಒಳಿತೊಂದೇ ಶಾಶ್ವತವು, ಉಳಿದೆಲ್ಲ ಅಳಿಯುವವು. ಒಲಿದು ನೀ ನೀಡಿರೋದು, ನಲವ ನೀನ್ ಎಸಗಿರೋದು, ಅಳುವ ನೀ ಒರಿಸಿರುವುದು, ನಗುವ ನೀ ನಗಿಸಿರುವುದು, ನೆಲೆಸುವವು ಪರಬೊಮ್ಮನಲ್ಲಿ ಮಳುವ ಮನಿಯ ಅಂತ. ನಾವು ಮಾಡುವಂಥ ಒಳ್ಳೆಯ ಕಾರ್ಯಗಳು ಜನರ ಮನಸ್ಸನ್ನ, ಹೃದಯವನ್ನು ಮುಟ್ಟುವುದು ಮಾತ್ರ ಅಲ್ಲ, ಅದು ಭಗವಂತನನ್ನು ಕೂಡ ತಲುಪುತ್ತೆ. ಇದನ್ನು ಅರ್ಥ ಮಾಡಿಕೊಂಡು ನಡೆದವರು ದೇವರಾಜ ಅರಸರವರು. ಬಡವರ ಪಾಲಿನ, ಹಿಂದುಳಿದ ಪಾಲಿನ ಭಾಗ್ಯದಾತರಾಗಿ, ಅವರ ಭರವಸೆಯ ಬೆಳಕಾಗಿ, ಅವರ ಪಾಲಿನ ಆ ಬಾಳಿನ ಬೆಳಕಾಗಿ, ಅವರ ಹೃದಯ ಸಾಮ್ರಾಜ್ಯದ ಅರಸರಾಗಿ ಶಾಶ್ವತ ಸ್ಥಾನವನ್ನು ಗಳಿಸಿಕೊಂಡವರು ದೇವರಾಜ ಅರಸು ಅವರು. ನಾವೆಲ್ಲ ನೆನ್ಪಿಟ್ಕೊಳ್ಬೇಕು. ಭೂಗೋಳಕ್ಕೆ ಎಲ್ಲರೂ ಬರ್ತಾರಂತೆ, ಇತಿಹಾಸಕ್ಕೆ ಕೆಲವರು ಮಾತ್ರ ಸೇರ್ತಾರಂತೆ. ಇತಿಹಾಸವನ್ನು ಎಲ್ಲರೂ ಓದ್ತಾರಂತೆ, ಆದರೆ ಇತಿಹಾಸವನ್ನು ಕೆಲವರು ಮಾತ್ರ ಸೃಷ್ಟಿಸ್ತಾರಂತೆ.
ದೇವರಾಜ ಅರಸು ಸೃಷ್ಟಿಸಿದಂಥ ಇತಿಹಾಸವನ್ನು ನೀವು ನೆನಪು ಮಾಡಿಕೊಂಡಾಗ ಅವರು ಮಾಡಿದಂಥ ಕಾರ್ಯಗಳಿಲ್ಲ, ಇತಿಹಾಸದ ಒಂದು ವಿಶೇಷ ಮೈಲುಗಲ್ಲುಗಳು. ಅದ್ರ ಬಗ್ಗೆ ನೀವು ಗಂಟೆಗಟ್ಟಲೆ ಮಾತಾಡ್ಬೋದು, ಅದರೆಲ್ಲವೂ ನಾನು ಹೇಳಲಿಕ್ಕೆ ಹೋಗಲ್ಲ. ಕೆಲವು ಮುಖ್ಯವಾದಂತಹ ಮೈಲುಗಲ್ಲುಗಳನ್ನ ಅವರ ಕಾರ್ಯಗಳನ್ನು ಈ ಸಂದರ್ಭದಲ್ಲಿ ನೆನಪಿಸಿ ಮಾಡ್ಕೊಳ್ತೇನೆ. ನಾನು ಎಲ್ಲರನ್ನು ದೇವರಾಜ ಅರಸವ್ರನ್ನ ಹಿಂದುಳಿದ ವರ್ಗಗಳ ಕಲ್ಯಾಣದ ಭಾಗ್ಯದಾತ, ಆ ಅನೇಕ ಸಾಮಾಜಿಕ ಕಾನೂನುಗಳ ಹರಿಕಾರ ಅಂತ ಭಾವಿಸ್ಕೊಳ್ತಾರೆ. ಯಾಕೆಂದರೆ ಅವ್ರು ಆಡಿದಂಥ ನಡೆಸಿಕೊಟ್ಟಂಥ ಆಡಳಿತ ಅಂಥದ್ದು. 1972ರಲ್ಲಿ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನು ಸ್ವೀಕರಿಸಿದ ನಂತರ ಅವರು ಒಂದೇ ನಿರ್ಧಾರ ಮಾಡಿರೋದು, ಈ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ನನ್ನ ಆಡಳಿತದಿಂದ ಏನಾದರೂ ಮಾಡಬೇಕು, ಈ ಸಮಾಜದಲ್ಲಿರುವಂಥ ತುಳಿತವರ, ನೊಂದವರ, ಆ ಹಿಂದುಳಿದ ವರ್ಗದವರ ಒಂದು ಬಾಳಿಗೆ ಶಕ್ತಿಯನ್ನು ಕೊಡಬೇಕು, ಅವರು ಸ್ವಾಭಿಮಾನದಿಂದ ಬದುಕನ್ನು ಕಟ್ಟಿಕೊಳ್ಳುವಲ್ಲಿ ನಮ್ಮ ಆಡಳಿತ ನೆರವಾಗಬೇಕು ಅಂತ ಸಂಕಲ್ಪವನ್ನು ಕೈಗೊಂಡ್ರು. ಬಂಧುಗಳೇ, 1972ರಲ್ಲಿ ಒಂದು ಆಯೋಗವನ್ನು ರಚನೆ ಮಾಡ್ತಾರೆ. ನಮ್ಮ ಎಲ್ಲ ಸರ್ಕಾರಕ್ಕೆ ಗೊತ್ತು, LG ಹಾವನೂರು ಅವರ ಆಯೋಗ ಅಂತ ಹೇಳ್ತಾರೆ. ಅವರು ಬಹಳ ಅದ್ಭುತವಂತ ವ್ಯಕ್ತಿ. ಆ ವ್ಯಕ್ತಿಯನ್ನೇ ಗುರುತಿಸಿ ಆಯೋಗವನ್ನು ರಚನೆ ಮಾಡಿ ಆ ಆಯೋಗದ ವರದಿಯನ್ನು ಅವರು ತರಿಸ್ಕೊಳ್ತಾರೆ. ಆಯೋಗ ನಿಮ್ಗೆ ಗೊತ್ತಿದೆ, ಅನೇಕ ಆಯೋಗದ ವರದಿ ಬರುತ್ತೆ, ಜಾರಿಗೆ ಎಷ್ಟು ಬರುತ್ತೆ, ಅನುಷ್ಠಾನಕ್ಕೆ ಎಷ್ಟು ಬರುತ್ತೆ, ಭಾಳ ಮುಖ್ಯ ಆಗುತ್ತೆ. ಆದರೆ ಆ LG ಹಾವನೂರವರು ಕೊಟ್ಟಂಥ ವರದಿಯನ್ನು ಅದೇ ರೀತಿಯಲ್ಲಿ ಅದನ್ನು ಅನುಷ್ಠಾನಕ್ಕೆ ತಂದು, ಆ ವರದಿಯ ಆ ಆಯೋಗದ ಆಶಯ ಏನು ಅಂತ ಹೇಳಿದರೆ, ಈ ಸಮಾಜದ ಎಲ್ಲ ವರ್ಗದವರು ಕೂಡ ಅದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅವರು ಹಕ್ಕನ್ನು ಪಡೆಯುವಂಥ ಆಗಬೇಕು. ರಾಜಕಾರಣ ಅನ್ನೋದು ಕೇವಲ ಕೆಲವರೇ ಸ್ವತ್ತಲ್ಲ, ಅದು ಈ ಸಮಾಜದ ಎಲ್ಲರ ಸ್ವತ್ತಾಗಬೇಕು ಅಂತ ಆಶಯದೊಂದಿಗೆ ರೂಪಿತ ಆದಂಥ ಆ ವರದಿಯನ್ನು ಜಾರಿಗೆ ತರಬೇಕಾದ್ರೆ ಅದು ಸಾಮಾನ್ಯರ ಸಾಧ್ಯ ಇಲ್ಲ. ಆ ಕಾಲಕ್ಕೆ ಅದು ಗಂಡೆದೆ ಬೇಕು. ಹಾಗಾಗಿ ಅತ್ಯಂತ ಧೈರ್ಯಶಾಲಿ ವ್ಯಕ್ತಿತ್ವದ ದೇವರಾಜ ಅರಸು ಅವರು ಆ ವರದಿಯನ್ನು ಜಾರಿಗೆ ತರ್ತಾರೆ. ನಿಮಗೆಲ್ಲ ಗೊತ್ತಿದೆ, ಈ ರಾಜಕಾರಣದ ಕರ್ನಾಟಕದ ರಾಜಕೀಯ ಇತಿಹಾಸವನ್ನು ನೀವು ಒಮ್ಮೆ ಸಿಂಹಾವಲೋಕನ ಮಾಡಿದರೆ ನಮ್ಮ ಈ ನೆಲದ ವೀರಪ್ಪ ಮೊಯ್ಲಿಯವರು ಇರ್ಬೋದು, ಬಂಗಾರಪ್ಪ ಇರ್ಬೋದು, ಧರ್ಮಸಿಂಗ್ ಇರ್ಬೋದು, ಮಾನ್ಯ ಸಿದ್ದರಾಮಯ್ಯ ಇರ್ಬೋದು, ಇವರೆಲ್ಲ ಸಣ್ಣ ಸಣ್ಣ ಒಂದು ವರ್ಗದಿಂದ ಬಂದವರು. ಅವರೆಲ್ಲ ಇವತ್ತು ನಾಯಕರಾಗಿ ಸಮಾಜಕ್ಕೆ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ಅಂತ ಆದರೆ ಇದಕ್ಕೆ ಕಾರಣ ಯಾರು, ಮೂಲ ಪ್ರೇರಣೆ ಯಾರು ಅಂತ ಹೇಳಿದರೆ ಗೌರವಾನ್ವಿತ ದೇವರಾಜ ಅರಸು ಅವರನ್ನ ನೆನ್ಪಿಟ್ಕೊಳ್ಬೇಕು. ನಾವೊಂದು ಸುಬ್ಬಯ್ಯ ಶೆಟ್ಟಿ ಅವರು ಕೂಡ ಬರ್ತಾರೆ, ಈ ಜಿಲ್ಲೆಯವರವರು. ಅವರನ್ನು ಕೂಡ ಅವರು ಶಾಸಕರನ್ನಾಗಿ ಮಾಡಿ, ಅವರನ್ನು ಮಂತ್ರಿಯಾಗಿ ಮಾಡಿ, ಅವರಿಂದಲೂ ಕೂಡ ಈ ಸೇವೆಯನ್ನು ಕೊಡಿಸಿದವರು ಯಾರು, ದೇವರಾಜ ಅರಸೂರವರು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಉದ್ಯೋಗದಲ್ಲಿ ಮತ್ತು ಶಿಕ್ಷಣದಲ್ಲಿ ಮೀಸಲಾತಿಯನ್ನು ಕೊಟ್ಟು ಅವರಿಗೆ ಒಂದು ಸಮಾಜದಲ್ಲಿ ಒಂದು ಗೌರವದ ಸ್ಥಾನವನ್ನು, ಒಂದು ಬದುಕನ್ನು ಕಟ್ಟಿಕೊಳ್ಳುವಿಕೆ ಆ ಮೂಲಕ ನೆರವಾದವರು. ನಿಮ್ಗೆ ಗೊತ್ತಿರಲಿ, ಅನೇಕ ಒಂದು ಹಿಂದುಳಿದ ವರ್ಗದ ನೀವು ಹಾಸ್ಟೆಲ್ ವಿದ್ಯಾರ್ಥಿಗಳಿದ್ದೀರಿ. ಸುಮಾರು 615 ಉಚಿತ ಹಾಸ್ಟೆಲ್ಗಳು ಹಿಂದುಳಿದ ವರ್ಗಗಳಿಗಾಗಿ ಅವತ್ತು ಒಂದೇ ವರ್ಷದಲ್ಲಿ ಅವರು ಆರಂಭ ಮಾಡಿದವರು ಯಾರು ಅಂದರೆ ದೇವರಾಜ ಅರಸೂರವರು. ಯಾಕಂದರೆ ಈ ಶಿಕ್ಷಣ ಕೊಟ್ಟಾಗ ಮಾತ್ರ ಈ ಸಮಾಜದಲ್ಲಿ ಇಲ್ಲಿನ ಜನರು, ಸಾಮಾನ್ಯ ಜನರು ಒಂದು ಸ್ವಾಭಿಮಾನದ ಒಂದು ಆತ್ಮವಿಶ್ವಾಸದ ಬದುಕನ್ನು ಕಟ್ಟಿಕೊಳ್ಳಕ್ಕೆ ಸಾಧ್ಯ ಅನ್ನೋದನ್ನು ಕಂಡುಕೊಂಡು ಆ ನಿಟ್ಟಿನಲ್ಲಿ ಅವರು ಅನೇಕ ಕಾನೂನುಗಳನ್ನು ಜಾರಿಗೆ ತಂದರು. ಈ ಹಾವನೂರು ವರದಿಯನ್ನು ನಿಮ್ಗೆ ಗೊತ್ತಿದೆ, ಹಿಂದುಳಿದ ವರ್ಗದವರ ಬೈಬಲ್ ಅಥವಾ ಅದನ್ನು ಭಗವದ್ಗೀತೆ ಅಂತ ಕರೀತಾರೆ. ಯಾಕೆ ಅಂದರೆ ಯಾಕೆ ಈ ಒಳ್ಳೆಯ ರಾಜಕಾರಣಿಗಳ ವ್ಯಕ್ತಿತ್ವ ರೂಪುಗೊಳ್ಳುತ್ತೆ ಅಂತ ಹೇಳಿದರೆ ಅವರ ವ್ಯಕ್ತಿತ್ವವನ್ನು ನಾವು ಸ್ವಲ್ಪ ಅವಲೋಕನ ಮಾಡಿದಾಗ ಗೊತ್ತಾಗತ್ತೆ. ನಮ್ಮ ದೇವರಾಜ ಅರಸು ಅವರು ಕೇವಲ ಒಬ್ಬ ರಾಜಕಾರಣಿ ಅಲ್ಲ. ಅವರು ಸಾಹಿತ್ಯ, ಸಂಗೀತ ಇದರಲ್ಲಿ ವಿಶೇಷ ಆಸಕ್ತಿಯನ್ನು ಹೊಂದಿದವರಾಗಿದ್ದರು. ವಿಶೇಷವಾಗಿ ಪುಸ್ತಕಗಳನ್ನು ಓದ್ತಾ ಇದ್ರಂತೆ. ಈ ವಿಶ್ವದ ಒಬ್ಬ ಅತ್ಯಂತ ದೊಡ್ಡ ಮಹಾಕಾವ್ಯ ಯಾವುದು ಕೇಳಿದರೆ ಅದನ್ನು ಮಹಾಭಾರತ ಅಂತ ಹೇಳ್ತಾರೆ. ದೇವರಾಜ ಅರಸು ಅವರು ಅನೇಕ ಸಂದರ್ಭಗಳಲ್ಲಿ ಮಹಾಭಾರತ ಕಾವ್ಯಗಳ ಉದಾಹರಣೆ ಕೊಡುವರಂತೆ. ಅದರಲ್ಲಿ ಮುಖ್ಯವಾಗಿ ಅವರು ಅಲ್ಲಿ ಕರ್ಣನ ಪಾತ್ರವನ್ನು ಅವರು ವಿಶೇಷವಾಗಿ ಉದಾಹರಣೆಯಾಗಿ ಕೊಡ್ತಾರಂತೆ. ಯಾಕೆ ಅಂತ ಹೇಳೋದನ್ನು ಕೂಡ ಕೊಡ್ತಾರೆ. ನಿಮಗೆ ಗೊತ್ತಿದೆ, ಕರ್ಣನ ಕಥೆಯನ್ನು ನೀವು ನೋಡಬೇಕು. ಆ ದ್ರೋಣಾಚಾರ್ಯರಲ್ಲಿ ಅವನ ವಿದ್ಯಾಭ್ಯಾಸದ ಆಸಕ್ತಿಯಿಂದ ಬಂದು ಬೇಡಿಕೊಂಡ ಸಂದರ್ಭದಲ್ಲಿ ನಿನಗಲ್ಲ, ಇದು ಮೇಲ್ವರ್ಗದವರಿಗೆ, ನಿನ್ನಂಥವನಿಗೆ ಇಲ್ಲೋ ಆಗೋದಿಲ್ಲ ಅಂತ ಹೇಳಿ ನಿರಾಕರಣೆದಾಗ ಅವನು ಅನುಭವಿಸಿದ ನೋವು ಎಂತ ಇರ್ಬೋದು. ಅದರೊಂದಿಗೆ ಅಲ್ಲಿ ಆ
ವಿದ್ಯಾಭ್ಯಾಸದ ನಂತರ ಒಂದು ಪ್ರದರ್ಶನ ಪಂದ್ಯ ಆಗಿರ್ತಾ ಇರ್ತದೆ. ಆ ಸಂದರ್ಭದಲ್ಲಿ ಕರ್ಣನ ಸ್ಥಿತಿ ಅನ್ನು ನೋಡಿ ನೀನು ಹೀನ ಕುಲದವನು ಅಂತ ಹೀಗೆಳೆಯುವ ಸಂದರ್ಭದಲ್ಲಿ ದುರ್ಯೋಧನ ಮುಂದೆ ಬಂದು ಅವನನ್ನು ಅಂಗಾಧಿಪತಿಯಾಗಿ ಮಾಡಿ ಅವನ ಗೌರವವನ್ನು ಕಾಪಾಡಿದ ಸಂದರ್ಭವನ್ನು ನೆನಪಿಟ್ಕೊಂಡು ಅದನ್ನು ನೆನಪಿಸ್ತಾರಂತೆ ಯಾರು? ದೇವರಾಜ ಅರಸು ಅವರು. ಆ ದೃಷ್ಟಿಯಿಂದ ಇವತ್ತು ಜಾತಿ ಅಲ್ಲ, ನೀತಿ ಮುಖ್ಯ. ಅವ್ರು ತಾರಿ ತಂದರು, ಜಾತಿಯನ್ನು ಹೇಳಿ ನಾವು ನಿಂದಿಸುವುದು ಕೂಡ ಅಪರಾಧ ಅನ್ನುವಂಥ ಕಾನೂನನ್ನೇ ಅವರು ಜಾರಿಗೆ ತಂದು ಬಿಟ್ಟರು. ಆ ಮೂಲಕ ಎಲ್ಲಕ್ಕಿಂತ ಶ್ರೇಷ್ಠವಾದಂಥ ಧರ್ಮ ಯಾವುದು ಕೂಡ ಮನುಷ್ಯ ಧರ್ಮ, ಎಲ್ಲಕ್ಕಿಂತ ಶ್ರೇಷ್ಠವಾದ ಜಾತಿ ಯಾವುದು ಕೇಳಿದರೆ ಅದು ಮಾನವ ಜಾತಿ ಅನ್ನೋದನ್ನು ಸಾರಿ ಹೇಳಿದಂಥ ಒಬ್ಬ ಮಹಾನ್ ನಾಯಕ ಅಂತ ಹೇಳಿದರೆ ದೇವರಾಜ ಅರಸು ಸರ್ ಅವರು. ಕೇವಲ ಹಿಂದುಳಿದ ವರ್ಗದವರು ಮಾತ್ರ ಅಲ್ಲ, ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಅವರಿಗೆ ನಿಗಮಗಳನ್ನು ಸ್ಥಾಪನೆ ಮಾಡಿಕೊಂಡು ಅವರು ಸಹೋದ್ಯೋಗವನ್ನು ಸ್ಥಾಪನೆ ಮಾಡೋದಿದ್ರೆ ಕಡಿಮೆ ಬಡ್ಡಿದಾರದಲ್ಲಿ ಸಾಲ ಮಾತ್ರ ಅಲ್ಲ, 20% ಅದನ್ನು ಮೂಲ ಬಂಡವಾಳವನ್ನು ಉಚಿತವಾಗಿ ಕೊಟ್ಟು ಅವರು ಆ ಔದ್ಯೋಗಿಕವಾಗಿ ಸ್ವತಂತ್ರ ಬದುಕನ್ನು ಕಟ್ಟಿಕೊಳ್ಳಲಿಕ್ಕೆ ನೆರವಾದ್ದನ್ನು ನಾವು ಈ ಸಂದರ್ಭದಲ್ಲಿ ವಿಶೇಷವಾಗಿ ಸ್ಮರಿಸಿಕೊಳ್ಬೇಕಾಗತ್ತೆ. 1973 ನಮ್ಗೆ ಭಾಳ ವಿಶೇಷ ವರ್ಷ. ಯಾಕೆಂದರೆ ಈ ನಾಡಿನ ಕನ್ನಡಿಗರೆಲ್ಲರೂ ಕೂಡ ಕನ್ನಡದ ಬಗ್ಗೆ ವಿಶೇಷ ಅಭಿಮಾನವುಳ್ಳವರೆಲ್ಲರೂ ಕೂಡ ನೆನೆಯುವಂಥ ವರ್ಷ ಯಾವುದು ಕೇಳಿದ್ರೆ 1973 ನವೆಂಬರ್ 1. ನಿಮ್ಗೆ ಗೊತ್ತಿದೆ, ಭಾರತ ಸ್ವತಂತ್ರವನ್ನುಗೊಂಡಾಗ ನಮ್ಮ ಕನ್ನಡ ನಾಡು ಅದು ಮೈಸೂರು, ಮದ್ರಾಸ್ ಪ್ರಾಂತ್ಯ, ಅದು ಹೈದರಾಬಾದ್ ಪ್ರಾಂತ್ಯ ಮತ್ತು ಮುಂಬೈ ಪ್ರಾಂತ್ಯ ಅಂತ ಹರಿದು ಹಂಚಿ ಹೋದಾಗ 1956 ನವೆಂಬರ್ 1ರಂದು ಮೈಸೂರಿನ ಹೆಸರಿನಲ್ಲಿ ಈ ಒಂದು ಭಾಷಾವಾರು ಪ್ರಾಂತ್ಯ ವಿಂಗಡಣೆ ಆಯಿತು. ಆದರೆ ಅಲ್ಲಿಯ ಇಲ್ಲಿನ ನಾಡು ಕನ್ನಡಿಗರಿಗೆ ಆ ಹೆಸರಿನ ಬಗ್ಗೆ ಸ್ವಲ್ಪ ಅತೃಪ್ತಿ ಇತ್ತು. ಯಾಕಂದರೆ ಈ ಕನ್ನಡ ನಾಡು ಅದು ಕರ್ನಾಟಕ ಆಗಬೇಕು, ಹೆಸರಾಯಿತು ಏನೋ ಕರ್ನಾಟಕ ಉಸಿರಾಯಿಲ್ ಕನ್ನಡ ಎನ್ನುವ ಹಾಗೆ ಕನ್ನಡದ ಬಗ್ಗೆ ವಿಶೇಷ ಅಭಿಮಾನವುಳ್ಳವರೆಲ್ಲರೂ ಕೂಡ ಒತ್ತಾಸೆ ತಂದು ಈ ನಾಡಿಗೆ ಕರ್ನಾಟಕ ಎಂಬ ಹೆಸರು ಏನೋ ಆಗಬೇಕು ಅಂತ ಹೇಳಿದಾಗ ಮುಖ್ಯಮಂತ್ರಿ ದೇವರಾಜ ಅರಸು ಅವರು ಮೈಸೂರು ಪ್ರಾಂತ್ಯದವರು, ಅವರವರ ಜನ್ಮಸ್ಥಳ ಅದು. ಅನೇಕರ ವಿರೋಧ ಕೂಡ ಇತ್ತು. ಆದರೆ ಅದನ್ನೆಲ್ಲವನ್ನು ಮೀರಿ 1973 ನವೆಂಬರ್ 1ರಂದು ಈ ಕರ್ನಾಟಕಕ್ಕೇನು ಈ ಮೈಸೂರು ರಾಜ್ಯಕ್ಕೆ ಕರ್ನಾಟಕ ಅಂತ ಮರು ನಾಮಕರಣ ಮಾಡಿದರು. ಆ ಮೂಲಕ ನಾವೆಲ್ಲರೂ ಅತ್ಯಂತ ಪ್ರೀತಿಯಿಂದ ಈ ಕರ್ನಾಟಕ ಅಂತ ನೆನೆಯುವುದಕ್ಕೆ ಒಂದು ಕಾರಣೀಕರ್ತರು ಯಾರು ಅಂತ ಹೇಳಿದರೆ ಅದು ಮಾನ್ಯ ದೇವರಾಜ ಅರಸು ಸರ್ ಅವರು. ಎಲ್ಲಕ್ಕಿಂತ ಮುಖ್ಯವಾಗಿ ಇನ್ನೊಂದು ನಮ್ಮ ಅಜಿತ್ ಹೆಗ್ಡೆ ಅವರು ನೆನಪಿಸಿಕೊಂಡ್ರು. 1975ರಲ್ಲಿ ನಾವೆಲ್ಲರೂ ನೆನ್ಪಿಟ್ಕೊಳ್ಬೇಕು, ಆ ಕಾಲದಲ್ಲಿ ಎರಡೇ ವರ್ಗ, ಅದು ಒಕ್ಕಲಿಗ ಲಿಂಗಾಯತ ಅಂತ ಇರ್ಬೋದು. ಆ ವರ್ಗದವರ ಕೈಯಲ್ಲಿ, ಮೇಲ್ವರ್ಗದ ಕೈಯಲ್ಲಿ ಅದು ನೂರಾರಲ್ಲ ಸಾವಿರಾರು ಎಕರೆ, ಅದು ಉತ್ತರ ಕರ್ನಾಟಕದಲ್ಲಂತೂ ಕೂಡ ಸಾವಿರ ಎಕರೆ ಎಲ್ಲ ಒಬ್ಬೊಬ್ಬರ ಕೈಯಲ್ಲೇ ಇರ್ತಾ ಇತ್ತು. ಉಳಿದವರೆಲ್ಲರೂ ಕೂಡ ಅವರ ಗುಲಾಮರ ಹಾಗೆ ಅವರಲ್ಲಿ ಆ ಜೀತ ದಾಳಿನ ಹಾಗೆ ಅವ್ರ ಬದುಕನ್ನು ಕಟ್ಕೊಂಡು ನಡೆಸ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರು ಜಾರಿಗೆ ತಂದಂಥ ಒಂದು ಕಾನೂನದು ನಿಮ್ಗೆ ಗೊತ್ತಿದೆ, ಉಳುವವನೇ ಹೊಲದೊಡೆಯ ಅಂತ ಆ ಭೂಮುಸುದೆಯನ್ನು ಜಾರಿಗೆ ತಂದು, ನಿಮ್ಗೆ ಗೊತ್ತಿರಲಿ, ಸುಮಾರು 70 ಲಕ್ಷ ಎಕರೆಯಷ್ಟು ಭೂಮಿ 4,85,000 ರೈತರಿಗೆ ದೊರಕಿ ಅವರೆಲ್ಲರೂ ಕೂಡ ಆ ರೀತಿಯಲ್ಲಿ ತಮ್ಮದೇ ಅಂತ ಭೂಮಿ ಅಂತ ಪ್ರೀತಿಯಿಂದ ಏನು ಆ ಕೃಷಿ ಮಾಡೋದ್ರ ಮೂಲಕ ಅವ್ರ ಬದುಕನ್ನು ಕಟ್ಟಿಕೊಳ್ಳೋದಕ್ಕೆ ಆ ಆಶಾಕಿರಣರಾದರಲ್ಲ, ಇದು ಬೇರೆಲ್ಲಿಯೂ ಕಾಣಲಿಕ್ಕೆ ನಮಗೆ ಸಾಧ್ಯ ಇಲ್ಲ. ಅದರೊಟ್ಟಿಗೆ ಸುಮಾರು 20,000ಕ್ಕೂ ಹೆಚ್ಚು ದಲಿತ ವರ್ಗದವರಿಗೆ 1 ಲಕ್ಷಕ್ಕೂ ಹೆಚ್ಚು ಮೀರಿನ ಎಕರೆ ಭೂಮಿಯನ್ನು ಅವರು ನೀಡಿದ್ದು. ಅದಲ್ಲದೆ ಮಠಗಳಲ್ಲಿ, ದೇವಸ್ಥಾನಗಳಲ್ಲಿ 106 ಎಕರೆ ಇತ್ತು. ಆ ಎಲ್ಲ ಉಳಿಗದಲ್ಲಿರುವಂಥ ಆ ಎಲ್ಲ ಭೂಮಿಗಳನ್ನು ಕೂಡ ಬಡವರಿಗೆ, ಹಿಂದುಳಿದ ವರ್ಗದವರಿಗೆ ಹಂಚಿದ್ದು ಮಾತ್ರ ಅಲ್ಲ, ಆ ಏನು ಮಠ ದೇವಾಲಯದಲ್ಲಿ ಅರ್ಚನೆಗೆ ಮಾಡುವವರಿಗೆಲ್ಲರೂ ಕೂಡ ಅವರಿಗೆ ವೇತನವನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಕೇವಲ ಶ್ರೀಮಂತರ ಭೂಮಿಯನ್ನು ಬಡವರಿಗೆ ಹಂಚಿದ್ದು ಮಾತ್ರ ಅಲ್ಲ, ಶ್ರೀಮಂತರಿಗೂ ಕೂಡ ನೋವಾಗಬಾರ್ದು ಅಂತ ಹೇಳಿ ಅವರಿಗೆ 30 ಕೋಟಿ 20 ಲಕ್ಷ ಪ್ರಮಾಣ ಕಾಲದಲ್ಲಿ ಭಾಳ ದೊಡ್ಡ ಮೊತ್ತ ಅದು, ಅವರೆಲ್ಲರೂ ಕೂಡ ಪರಿಹಾರವನ್ನು ಕೊಡುವಂತೆ ಮಾಡಿದರು. ಕೇವಲ ಭೂಮಿಯನ್ನು ಕೊಟ್ಟರೆ ಸಾಲದು, ಕೇವಲ ಅನೇಕ ಆ ವ್ಯಾಜ್ಯಗಳು ಬರುತ್ತೆ, ಅಲ್ಲಿ ಕಾನೂನು ತೊಡಕು ಬರುತ್ತೆ. ಅದಕ್ಕಾಗಿ ಭೂ ನ್ಯಾಯ ಮಂಡಳಿಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಕೂಡ ಸಸೂತ್ರವಾಗಿ ಏನು ಆ ಭೂಮಿ ದೊರಕುವ ಹಾಗೆ, ಹಕ್ಕುದಾರರಾಗಿ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿದಂಥ ಒಬ್ಬ ಮಹಾನ್ ನಾಯಕ ಯಾರು ಕೇಳಿದರೆ ದೇವರಾಜ ಅರಸು ಸರ್ ಅವರು. ಯಾವಾಗಲೂ ಅಧಿಕಾರವನ್ನು, ಜವಾಬ್ದಾರಿಯನ್ನು ತಲೆಯಲ್ಲಂತೆ ಹೃದಯದಲ್ಲಿಟ್ಟು ನಡೆಸಬೇಕಂತೆ. ಯಾಕೆಂದರೆ ಬದುಕು ಅರ್ಥವಾಗುವುದು ಹೃದಯದ ಮೂಲಕ, ಯಾಕಂದರೆ ಭಾವನೆಗಳಿಲ್ಲಿರೋದು. ಅದಕ್ಕೆ ಡಿ ವಿ ಜಿ ಹೇಳ್ತಾರೆ,
ಹೃದಯ ಜೀವನಕ್ಕಿಂತೂ ಬೆಲೆ ಇರದೆ ಫಲವಿರದೆ ಮಧುರ ಭಾವ ಪ್ರೇಮ ದಯ ಎಲ್ಲ ಬರಿದೆ ವಿಧಿಯಂಗಡಿಲೋದನು ಕಸವೆಂದು ತಳ್ಳುವಡೆ ಬದುಕಿನಲ್ಲಿ ತಿರುಳೇನೋ ಮಂಕುತಿಮ್ಮ ಅಂತ ತಿರುಳು ಇರೋದು ಇಲ್ಲಿ. ಹಾಗಾಗಿ ಯಾರು ಆ ಹೃದಯಪೂರ್ವಕವಾಗಿ ತಮ್ಮ ಆ ಜವಾಬ್ದಾರಿಯನ್ನು ಅಧಿಕಾರವನ್ನು ಹೃದಯದಲ್ಲಿ ಇಟ್ಟು ಕಾರ್ಯನಿರ್ವಹಿಸ್ತಾರೋ ಅವರೆಲ್ಲರ ಹೃದಯದಲ್ಲಿ ಸ್ಥಾನವನ್ನು ಪಡೆದು ಹೃದಯದ ಅರಸರಾಗಿ ಮೆರೀತಾರೆ ಅನ್ನೋದಕ್ಕೆ ದೇವರಾಜ್ ಅರಸು ಅವರ ಸಾಕ್ಷಿ ಅಂತ ನಾನು ಭಾವಿಸಿಕೊಳ್ತೇನೆ. ಒಂದು ಉದಾಹರಣೆ ಕೊಡ್ತೇನೆ ನಿಮಗೆ. ಅವರು ಬೆಂಗಳೂರಿಂದ ಬಳ್ಳಾರಿಗೆ ಕಾರ್ನಲ್ಲಿ ಹೋಗುವ ಸಂದರ್ಭದಲ್ಲಿ ಮೊಣಕಾಲ್ಮೂರು ಅಂತ ಊರಿನ ಹೆಸರು ನೀವು ಕೇಳಿರ್ಬೋದು. ಹಾಗೆ ಹೋಗ್ತಾ ಇರುವಾಗ ಅವ್ರು ನೋಡ್ತಾರಂತೆ ಆ ಹಳ್ಳಿಯ ಹೆಂಗಸರೆಲ್ಲ ಕಾಡಿನಿಂದ ಕಟ್ಟಿಗೆ ಹೊರೆಯನ್ನು ಹೊತ್ಕೊಂಡು ಯಾವ ರೀತಿ ಅಂದರೆ ರೈಲು ಹೋದಾಗೆ ಸಾಲಾಗಿ ಹೋಗ್ತಾ ಇದ್ದಾರಂತೆ. ತಕ್ಷಣ ಮುಖ್ಯಮಂತ್ರಿ ಆದಂಥ ದೇವರಾಜ ಅರಸು ಅವರು ಕಾರನ್ನು ನಿಲ್ಲಿಸ್ತಾರೆ. ಅವ್ನು ನಿಮ್ಗೆ ಗೊತ್ತಿದೆ, ಬೆಂಗಾವಲು ಪಡೆ ಇರುತ್ತೆ, ಪೊಲೀಸ್ ಅಧಿಕಾರಿಗಳಿರ್ತಾರೆ. ಆ ಹೆಂಗಸರೆಲ್ಲ ಆ ಕಟ್ಟಿಗೆ ಹೊರೆಯನ್ನಲ್ಲೇ ಕೆಳಗೆ ಹಾಕಿ ಓಡ್ತಾರಂತೆ. ಎಲ್ಲ ಓಡ್ಲಿಕ್ಕೆ ಶುರು ಮಾಡಿದ್ರಂತೆ. ಮೊದಲೆಲ್ಲ ಗೊತ್ತಿದ್ದು ನಿಮಗೆ ಆ ಪೊಲೀಸ್ ಅಂದ್ರೆ ಹೆದರಿಕೆ ಅವ್ರಿಗೆ. ಆ ತಕ್ಷಣ ಅವ್ರನ್ನೆಲ್ಲರನ್ನ ಬರ್ಲಿಕ್ಕೆ ಹೇಳ್ತಾರಂತೆ. ಅವನ್ನೆಲ್ಲ ಬರ್ಲಿಕ್ಕೆ ಹೇಳಿ ಅವ್ರು ಕೇಳ್ತಾರಂತೆ, ಯಾವ ರೀತಿಯಲ್ಲಿ ನೀವು ಏನು ಬದುಕನ್ನು ಸಾಗಿಸ್ತೀರಿ ನೋಡಿ. ಕಾಡಿಗೆ ಹೋಗಿ ಆ ಕಟ್ಟಿಗೆ ತಂದು ಅದನ್ನು ಆ ಪೇಟೆಯಲ್ಲಿ ಮಾರಿ ಅದರ ದುಡ್ಡನ್ನು ತೆಗೆದುಕೊಂಡು ಆ ಅಂಗಡಿಯಲ್ಲಿ ಬೇಕಾದ ದವಸ ಧಾನ್ಯ ತೆಗೆದುಕೊಂಡು ಮನೆಗೆ ಹೋಗಿ ಊಟ ಮಾಡಿ ಮಲಗುವಂಥದ್ದು. ಅದು ಕೂಡ ರಾತ್ರಿ ಆಗಲಿಕ್ಕಿಲ್ಲ. ಯಾಕೆ ಹೇಳಿದ್ರು, ಅವ್ರು ಬೆಳಕು, ಅವ್ರಿಗೆ ಕರೆಂಟ್ ಇರಲಿಲ್ಲ. ಅವರೆಲ್ಲರ ಬದುಕನ್ನು ಅರ್ಥ ಮಾಡಿಕೊಂಡು, ಯಾಕಂದರೆ ಅವರೊಟ್ಟಿಗೆ ಆಗೇ ಇದ್ದಂಥ ರಮೇಶ್ ಕುಮಾರ್, ನಮ್ಗೆ ಗೊತ್ತಿದೆ, ಮಾಜಿ ನಮ್ಮ ವಿಧಾನಸಭಾ ಅಧ್ಯಕ್ಷರು, ಅವರೇ ಹೇಳಿದಂಥ ಮಾತು, ಅವರೊಟ್ಟಿಗೆ ಇದ್ರಂತೆ. ಅವ್ರು ಹೇಳಿದಂಥ ಕಥೆ ಇದು. ಅಲ್ಲಿಯೇ ಅವರು ಕೂತ್ಕೊಂಡು ನಿರ್ಧಾರ ಮಾಡ್ತಾರೆ. ನೋಡಿ, ಇವರ ಮಕ್ಕಳು ಓದಬೇಕು, ಇವ್ರ ಬದುಕನ್ನು ಕಟ್ಟಿಕೊಳ್ಬೇಕಾದ್ರೆ ಅವ್ರು ಶಿಕ್ಷಣ ಕೊಡಬೇಕಾಗತ್ತೆ, ಓದಬೇಕಾದ್ರೆ ಅವ್ರಿಗೆ ಬೆಳಕು ಬೇಕು. ಅಲ್ಲಿಯೇ ಅವರು ಕೂತ್ಕೊಂಡು ಬೆಂಗಳೂರು ಫೋನ್ ಮಾಡಿ, ನೋಡಿ ಈ ಕುಟುಂಬಗಳಿಗೆ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಒಂದು ಹೊಸ ಯೋಜನೆಯನ್ನೇ ಅವರು ರೂಪುಗೊಳಿಸಿದ್ರಂತೆ. ನಿಮ್ಗೆ ಗೊತ್ತಿರಬೇಕು, ಭಾಗ್ಯ ಜ್ಯೋತಿ ಯೋಜನೆ ಅಂತ. 50,000 ಕುಟುಂಬಗಳು ಒಂದೇ ಸಾರಿ ಒಂದು ಬೆಳಕಿನ ವ್ಯವಸ್ಥೆಯನ್ನು ಮಾಡಿದಂಥ ಒಂದು ಆಶಾಕಿರಣ ಯಾರು, ಭಾಗ್ಯದಾತ ಯಾರು ಕೇಳಿದರೆ ಅದು ದೇವರಾಜ್ ಅರಸುರವರು. ಕೇವಲ ಹಿಂದುಳಿದ ವರ್ಗದವರು, ದಲಿತರು ಅಥವಾ ನಮ್ಮ ಅಲ್ಪಸಂಖ್ಯಾತರು ಮಾತ್ರ ಅಲ್ಲ, ಸಮಾಜದ ಎಲ್ಲ ವರ್ಗದವರು ಕೂಡ ಒಂದು ನೆಮ್ಮದಿಯನ್ನು ಬದುಕನ್ನು ಕಾಣಬೇಕು, ಸಾಮರಸ್ಯದ ಬದುಕನ್ನು ಕಾಣಬೇಕು ಅಂತ ಹೇಳಿ ಎಲ್ಲ ಒಂದು ಇಲಾಖೆಯಲ್ಲಿ ಕೂಡ ಅಭಿವೃದ್ಧಿಯನ್ನು ನೋಡುವ ನಿಟ್ಟಿನಲ್ಲಿ ಅವರು ಅನೇಕ ಯೋಜನೆಯನ್ನು ಕೈಗೊಂಡರು. ಗೊತ್ತಿದೆ, ಮಲಪ್ರಭಾ ಇರಬೇಕು, ನವಿಲು ತೀರ್ಥ ಯೋಜನೆ, ಅಲ್ಲಿ ಆ ಜಲವಿದ್ಯುತ್ ಯೋಜನೆಯನ್ನು ಜಾರಿಗೆ ತಂದರು. ನೋಡಿ, ಆ ಕಾಲದಲ್ಲಿ ರಾಜ್ಯದ 16% ಭೂಮಿ ನೀರಾವರಿ ಭೂಮಿ ಆಗಿತ್ತಂತೆ. ಅದೇ ಸಂದರ್ಭದಲ್ಲಿ ಉತ್ತರ ಕರ್ನಾಟಕದ ಬಹಳ ದೊಡ್ಡ ಜಲವಿದ್ಯುತ್ ಯೋಜನೆ, ನಿಮ್ಮದು ಕಾಳಿ ಜಲವಿದ್ಯುತ್ ಯೋಜನೆಯನ್ನು ಜಾರಿಗೆ ತಂದ್ರಂತೆ. ನಿಮ್ಗೆ ಆ ಕಾಲದಲ್ಲಿ ಇಡೀ ದೇಶದಲ್ಲಿ ವಿದ್ಯುತ್ ಉತ್ಪಾದನೆಯಲ್ಲಿ ನಮ್ಮ ಏನು ರಾಜ್ಯ ನಂಬರ್ 1 ಇತ್ತಂತೆ. ನೋಡಿ, ಇದು ಅತ್ಯಂತ ಹೆಮ್ಮೆಯ ಸಂಗತಿ. ಆ ಸಂದರ್ಭದಲ್ಲಿ ಇವರ ಆಡಳಿತದಲ್ಲಿ ಈ ತಲಾ ಆದಾಯ 1,000 ರೂಪಾಯಿ ಮೀರಿದ್ದು ಇವರ ಆಡಳಿತದಲ್ಲಿ ಅಂತ. ಈ ನಿಟ್ಟಿನಲ್ಲಿ ಕೇವಲ ಏನು ಕಾನೂನುಗಳು ಜಾರಿಗೆ ತಂದರು ಮಾತ್ರ ಅಲ್ಲ, ಮಾನವೀಯತೆ ಯಾರೆಲ್ಲ ಒಂದು ರೀತಿ ಆ ಕಷ್ಟದಿಂದ ನೋವಿನಿಂದ ತೊಳಲ್ತಾ ಇದ್ದಾರೆ, ಅದಕ್ಕೆ ಋಣ ಪರಿಹಾರ ನಿಧಿ ಅಂತ ಒಂದು ಆ ಯೋಜನೆ ಜಾರಿಗೆ ತಂದು ಈ ದಲಿತರು, ಬಡವರು, ಅಲ್ಪಸಂಖ್ಯಾತರು ಎಲ್ಲ ಕಷ್ಟದಲ್ಲಿರೋರೆಲ್ಲ ಸಾಲ ಮಾಡಿಕೊಂಡು ಆ ಸಾಲದ ಬಡ್ಡಿ ಕಟ್ತಾ ನೋವನ್ನು ಅನುಭವಿಸ್ತಂತೆ. ಹಾಗಾಗಿ ಅವರ ಸಾಲವನ್ನು ಏನು ಬ್ಯಾಂಕಿನಲ್ಲಿರುವಂಥ ಎಲ್ಲರ ಆ ಒಂದು ಸಾಲವನ್ನು ಏನು ಆ ಹಿಂದುಳಿದವರ ಬಡವರ ಸಾಲವನ್ನು ಏನೋ ಮುಕ್ತಿಯನ್ನು ಮಾಡಿದ್ರಂತೆ. ಸುಮಾರು 65,000 ಮಂದಿ ಇದರ ಪ್ರಯೋಜನವನ್ನು ಪಡೆದ್ರು. ನೋಡಿ, ಅದರೊಂದಿಗೆ ಬಹಳ ಮುಖ್ಯವಾದೊಂದು ಜೀತ ಪದ್ಧತಿ ಮುಕ್ತಿ ಅಂತ ನಿಮ್ಗೆ ಗೊತ್ತಿರಬೇಕು. ಈ ನಾಯಿಗಿಂತ ಕೆಳಗಿಂತ ಪಾಡು ಕೆಲವರ ಜೀವನ ಆ ಜೀತದಾಳಾಗಿ ಅವರ ಸೇವೆಯನ್ನು ಮಾಡಿಕೊಂಡು ಬದುಕುವಂಥ ಆ ಬದುಕಿದೆಯಲ್ಲ, ನಮ್ಮ ಕಲ್ಪಿಸಿಕೊಂಡ್ರೂ ಕೂಡ ನಮ್ಮ ನಡುಗುತ್ತೆ. ಅಂಥ ಜೀತ ಪದ್ಧತಿಯ ಮುಕ್ತವಾದಂಥ ಕಾನೂನನ್ನು ತಂದು ಸುಮಾರು 60,000ಕ್ಕೂ ಹೆಚ್ಚು ಮಂದಿಯನ್ನು ಜೀತ ಮುಕ್ತರಾಗಿ ಮಾಡಿದರು. ಅವರನ್ನು ಜೀತ ಮುಕ್ತರಾಗಿ ಮಾಡಿದ್ದು ಮಾತ್ರ ಅಲ್ಲ, ಅವರ ನೆಲೆಯನ್ನು ಕಟ್ಟುಕೊಳ್ಳುವಲ್ಲಿ ಅವರಿಗೊಂದು ಸೂರನ್ನು ಕೊಡುವ ಒಂದು ವ್ಯವಸ್ಥೆಯನ್ನು ಕೂಡ ಅವರು ಮಾಡಿದರು. ಅದಲ್ಲದೆ 1ರಿಂದ 10ನೇ ತರಗತಿವರೆಗೆ ಹಿಂದುಳಿದ ವರ್ಗದವರ ಅಥವಾ ಆರ್ಥಿಕವಾಗಿ ಹಿಂದುಳಿದವರ ವಿದ್ಯಾರ್ಥಿಗಳು ಉಚಿತವಾಗಿ ಶಿಕ್ಷಣ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದರು. ಅದಲ್ಲದೆ ಅನೇಕ ಸೇವಾ ಕಾರ್ಯಗಳನ್ನು ಕೈಗೊಳ್ಳೋದ್ರ ಮೂಲಕ ಜನರ ಪ್ರೀತಿ ವಿಶ್ವಾಸಕ್ಕೆ ಅವರು ಪಾತ್ರರಾದರು ಅಂತ. ಈ ರೀತಿಯಲ್ಲಿ ದೇವರಾಜ ಅರಸುರವರ ಒಂದು ಆ ಸಮಾಜಮುಖಿ ಆ ಕಾರ್ಯಗಳನ್ನು ನಾವು ಮಾಡ್ಕೊಳ್ತಾ ಹೇಳ್ತಾ ಹೋದರೆ ಅದು ಭಾಳ ಉದ್ದದ ಪಟ್ಟಿ ಆಗುತ್ತೆ. ಈ ರೀತಿಯಲ್ಲಿ ಅವರು ಆ ಜನರ ಭಾವನೆಗಳನ್ನು ಅರ್ಥ ಮಾಡಿಕೊಂಡು
ಅದು ಹೇಳ್ತಾರೆ, ಈ ಬಡವರ ನೋವಿಗೆ ಭಾವನೆಗೆ ನಾವು ಸ್ಪಂದಿಸ್ತಾ ಇದ್ರೆ ಅವರ ಸಿಟ್ಟಿನಲ್ಲಿ ನಾವು ಬೆಂದು ಹೋಗ್ತೇವೆ ಅಂತ ಅವ್ರು ಹೇಳುವಂಥ ಮಾತಿನಲ್ಲಿ ಅವರಿಗೆ ಯಾವ ರೀತಿ ಈ ನೊಂದವರ ಬಗ್ಗೆ ಕಾಳಜಿ ಇದೆ ಅನ್ನೋದು ಅರ್ಥ ಆಗುತ್ತೆ. ರಾಜಕೀಯವಾಗಿ 1972ರಿಂದ 78ರಿಂದ 80 7 ವರ್ಷ 248 ದಿನಗಳ ಕಾಲ, ಅಂದರೆ ಈ ರಾಜ್ಯದ ಅತ್ಯಂತ ಸುದೀರ್ಘ ಮುಖ್ಯಮಂತ್ರಿ ಅಂತ ಮೊನ್ನೆ ಸಿದ್ದರಾಮಯ್ಯನವರ ಕಾಲದವರೆಗೆ ಆ ದಾಖಲೆ ಇತ್ತದು. ಈ ನಾಡು ಕಂಡಂಥ ಅತಿ ಸುದೀರ್ಘವಾದಂಥ ಏನು ಆಡಳಿತ ಮಾಡಿದಂಥ ಮುಖ್ಯಮಂತ್ರಿ ಅಂತ ದೇವರಾಜ್ ಅರಸರವರಿಗೆ ಇತ್ತು. ಈ ಸಂದರ್ಭದಲ್ಲಿ ಅವ್ರು ಯಾವತ್ತೂ ಈ ಹಣ, ಒಡವೆ, ವಸ್ತು ಅದಕ್ಕೆ ಯಾವುದು ಮಾರು ಹೋದವರಲ್ಲ. ನಿಮ್ಗೆ ಗೊತ್ತಿರಬೇಕು, ಅವರ ಕಡೆಯ ಜೀವನವನ್ನು ನೆನಪು ಮಾಡಿಕೊಂಡಾಗ ನಮಗೂ ಕೂಡ ನೋವಾಗತ್ತೆ. ಅಂದರೆ ನಿಮ್ಗೆ ಗೊತ್ತಿದೆ, ಯಾರೇ ಒಳ್ಳೆ ಕಾರ್ಯಗಳು ಮಾಡಿ, ಒಳ್ಳೆ ಕೆಲಸಗಳು ಮಾಡಿ, ಅದು ಟೀಕೆ ನಿಂದೆಗಳು ಅದು ಏನಾಗುತ್ತೆ, ಬಂದೇ ಬರುತ್ತೆ. ಅದಕ್ಕೆ ಹೇಳ್ತಾರಲ್ಲ, ಟೀಕೆ ನಿಂದೆಗಳು ಸಾಯುತ್ತವೆ, ಒಳ್ಳೆ ಕೆಲಸಗಳು ಶಾಶ್ವತವಾಗಿ ಉಳಿಯುತ್ತವೆ ಎನ್ನುವುದಕ್ಕೆ ದೇವರಾಜ್ ಅರಸು ಸಾಕ್ಷಿ ಆಗ್ತಾರೆ. ಅವರು ಕೊನೆಯ ಗಳಿಗೆಯಲ್ಲಿ ಅವರಿಗೆ ಬಸ್ ಚಾರ್ಜು, ಅವ್ರಿಗೆ ಡೆಲ್ಲಿಗೆ ಹೋಗಬೇಕು, ವಿಮಾನ ಟಿಕೆಟ್ ಮಾಡ್ಲಿಕ್ಕೆ ಕೂಡ ದುಡ್ಡು ಇರಲಿಲ್ಲಂತೆ. ನಿಮಗೆ ರಾಮಯ್ಯ ಹಾಸ್ಪಿಟ್ಲ್ ಇದು ಆತ್ಮೀಯರಂತೆ, ಅವರು ಆವಾಗ ಅವರ ಸಹಾಯವನ್ನು ಮಾಡ್ತಾ ಇದ್ರು ಅಂತ ತಿಳಿದು ಬರುತ್ತೆ. ಕೊನೆಯಲ್ಲಿ ಅವರು ಸತ್ತಾಗ ಅವರಿಗೆ ಕೇಳಿದ್ರಂತೆ ರಾಮಯ್ಯನವ್ರೇನು ಸಾಲ ಏನು ಮಾಡಿದ್ರಂತ. 2.5 ಲಕ್ಷ ಸಾಲ ಇತ್ತಂತೆ ಅವರಿಗೆ. ಸ್ವಂತ ಜಾಗ, ಮನೆ ಬಿಡಿ, ಸ್ವಂತ ಕಾರು ಬಿಡಿ, 2.5 ಲಕ್ಷ ಸಾಲ. ಎಲ್ಲಿ ಅಂದರೆ ಅಲ್ಲಿ ಕಾರಿಗೆ ಪೆಟ್ರೋಲ್ ಹಾಕಿದ್ದು ಪೆಟ್ರೋಲ್ ಬಂಕಲ್ಲಿ, ಅಲ್ಲಿ ದಿನಸಿ ಮನೆಗೆ ಬೇಕಾದ ವಸ್ತುದಂಥ ದಿನಸಿ ಅಂಗಡಿಯಲ್ಲಿ ಆ ಸಾಲ ಆಮೇಲೆ ತೀರಿಸಿದ್ರಂತೆ. ನಿಮ್ಗೆ ಗೊತ್ತಿರಬೇಕು, 1982 66 ವರ್ಷಗಳ ಕಾಲ ಬದುಕಿದಂಥ ದೇವರಾಜ್ ಅರಸರವರು 1982 ಡಿಸೆಂಬರ್ 6ರಂದು ಇಲ್ಲಿಂದ ಕಣ್ಮರೆ ಆಗ್ತಾರೆ. ನೋಡಿ, ಈ ಶರಣರ ಜೀವನವನ್ನು ಮರಣದಲ್ಲಿ ಕಾಣುವ ಅಂತ ಹೇಳ್ತಾರೆ. ಅವತ್ತು ಅವರ ಒಂದು ಏನು ಆ ಅಂತಿಮ ಯಾತ್ರೆ ಇತ್ತಲ್ಲ, ಇಡೀ ರಾಜ್ಯದ ಎಲ್ಲ ರಾಜಕೀಯ ಪಕ್ಷಗಳು ಅಂದರೆ ಅಜಾತ ಶತ್ರುವಾಗಿದ್ದವರು ಎಲ್ಲ ಈ ನಾಡಿನ ಪ್ರಜೆಗಳೆಲ್ಲ ಲಕ್ಷ ಸಂಖ್ಯೆ ಸೇರಿದ್ದಂತೆ. ಆ ಯಾತ್ರೆ ಕೊನೆಗೆ ಮುಗಿಯುವಾಗ ಬೆಳಗಿನ ಜಾವ ಚಿತೆಗೆ ಬೆಂಕಿಕೊಂಡು 3 ಗಂಟೆ ಹೊತ್ತಂತೆ. ಆ ಏನು ಅಂತಿಮ ಯಾತ್ರೆ ಇದೆಯಲ್ಲ, ಒಬ್ಬ ಸಾರ್ಥಕ ವ್ಯಕ್ತಿಯ ಒಂದು ಜೀವನದ ಏನು ಸಾರ್ಥಕತೆಗೆ ಸಾಕ್ಷಿಯಾಗಿ ನಮ್ಮ ಕಣ್ಮುಂದೆ ನಿಲ್ಲುತ್ತೆ. ಅವರ ರಾಜಕೀಯ ವಿಚಾರ 1-2 ಮಾತನ್ನು ನೆನಪು ಮಾಡಿಕೊಳ್ಳಬೇಕಾಗತ್ತೆ. ಅದು 6 ಬಾರಿ ಶಾಸಕರಾಗಿದ್ದಂಥ ದೇವರಾಜ್ ಅರಸುರವರು 1972ರಲ್ಲಿ ಇಡೀ ದೇಶದಾದ್ಯಂತ ಸಾರ್ವತ್ರಿಕ ಚುನಾವಣೆ ನಡೆಯುತ್ತೆ. 1975ರಲ್ಲಿ ನಿಮ್ಗೆ ಗೊತ್ತಿದೆ, ತುರ್ತು ಪರಿಸ್ಥಿತಿ ದೇಶ ಕಾಣುತ್ತೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಬಗ್ಗೆ, ಅದರಲ್ಲೂ ಕೂಡ ಇಂದಿರಾ ಗಾಂಧಿ ನಾಯಕತ್ವದ ಬಗ್ಗೆ ಬಹಳ ವಿರೋಧ ವ್ಯಕ್ತವಾಗುತ್ತೆ. ಅಲ್ಲಿ ರಾಯ್ಬರೇಲಿ ಅಂತ ಉತ್ತರ ಪ್ರದೇಶದಲ್ಲಿ ಅಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಸೋಲ್ತಾರೆ. ಅಮೇಥಿಯಲ್ಲಿ ಸಂಜಯ್ ಗಾಂಧಿ ಆವಾಗ ಸೋಲ್ತಾರೆ, ಕಾಂಗ್ರೆಸ್ ಉಳಿಪಟ ಆಗುತ್ತೆ. ಆ ಸಂದರ್ಭದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರು ಭಾಳ ಮೆಚ್ಚಿಕೊಂಡಂಥ ಅವರ ವ್ಯಕ್ತಿ ದೇವರಾಜ್ ಅರಸು ಅವರ ನಾಯಕತ್ವವನ್ನು ಅವರಿಗೆ ಚಿಕ್ಕಮಗಳೂರಿಗೆ ಕರೆಸಿ ಅಲ್ಲಿ ಲೋಕಸಭೆಯಲ್ಲಿ ಚಂದ್ರೇಗೌಡ ಅಂತ ಅವರು ಆವಾಗ ಲೋಕಸಭಾ ಸದಸ್ಯರಾಗಿದ್ದರು, ಅವರಿಗೆ ರಾಜೀನಾಮೆ ಕೊಡಿಸಿ ಅವರನ್ನು ಲೋಕಸಭಾ ಸದಸ್ಯತ್ವಕ್ಕೆ ನಿಲ್ಲಿಸಿ ಸುಮಾರು 75,000ಕ್ಕೂ ಹೆಚ್ಚು ಮತಗಳಿಂದ ಅವ್ರನ್ನ ಗೆಲ್ಲಿಸಿ ರಾಜಕೀಯವಾಗಿ ಪುನರ್ಜನ್ಮ ಒಂದು ರೀತಿಯಲ್ಲಿ ಕೊಟ್ಟಂಥವ್ರು ಯಾರು ಕೇಳಿದರೆ ಇಂದಿರಾ ಗಾಂಧಿ ಅವರಿಗೆ ಮಾನ್ಯ ದೇವರಾಜ ಅರಸು ಅವರು. ಆದರೆ ಕೊನೆಯಲ್ಲಿ ನಿಮ್ಗೆ ಗೊತ್ತಿದೆ, ರಾಜಕಾರಣದಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಆಗುತ್ತೆ. ಯಾವ ಇಂದಿರಾ ಗಾಂಧಿಗೆ ಅವರು ನೆರವಾಗಿದ್ದರು, ಅದೇ ಸಂದರ್ಭದಲ್ಲಿ ಒಂದು ರೀತಿಯ ಭಿನ್ನಾಭಿಪ್ರಾಯ ಬಂದು ಅವರು ಕಾಂಗ್ರೆಸ್ಸಿಂದ ಹೊರಬರಬೇಕಾಗತ್ತೆ. ಒಂದು ಕ್ರಾಂತಿರಂಗ ಅಂತ ಪಕ್ಷವನ್ನು ಕೂಡ ಕಟ್ತಾರೆ. ಆದರೆ 1980ರಲ್ಲಿ ಅವರಿಗೆ ಅವರು ಮುಖ್ಯಮಂತ್ರಿ ಆಗಿರ್ತಾರೆ. ಅವರಿಗೆ ಅಧಿಕಾರದಲ್ಲಿ ಇರುವಾಗ ನಮಗೆ ಪ್ರಜೆ ಏನು ಎಲ್ಲರ ಬಹುಮತ ನನಗಿಲ್ಲ ಅಂತ ಮನವರಿಕೆ ಆದಾಗ ನೇರವಾಗಿ ರಾಜ್ಯಪಾಲರಿಗೆ ಹೋಗಿ ಅವರು ರೆಸಿಗ್ನೇಷನ್ ಅಲ್ಲಿ ರಾಜೀನಾಮೆ ಪತ್ರವನ್ನು ಕೊಟ್ಟು ಮಾರನೇ ದಿನ ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಳ್ತಾರಂತೆ. ಅಂತ ಒಬ್ಬ ಧೀಮಂತ ನಾಯಕ ಯಾರು ಕೇಳಿದರೆ ನಮ್ಮ ದೇವರಾಜ್ ಅರಸುರವರು. ಅವರ ಆ ಜೀವನ, ಅವರ ಕಾರ್ಯ, ಅವರ ಕೆಲಸಗಳೆಲ್ಲ ನಮಗೆಲ್ಲರಿಗೂ ಕೂಡ ದಾರಿದೀಪ ಅಂತ ಭಾವಿಸ್ಕೊಳ್ತಾ, ಕೇವಲ ಒಂದು ಯಾಕಶ್ಚಿತ ಒಬ್ಬ ರಾಜಕಾರಣಿಯ ಜನ್ಮದಿನಾಚರಣೆ ಅಲ್ಲ ಇದು. ಈ ನಾಡು ಕಂಡಂಥ ಒಬ್ಬ ಆದರ್ಶ ವ್ಯಕ್ತಿ, ಆದರ್ಶ ರಾಜಕಾರಣಿ, ಒಬ್ಬ ಬಡವರ ಬಂಧು, ದೀನದಲಿತರ ಆಶಾಕಿರಣವಾಗಿರುವಂಥ ಒಬ್ಬ ಮಹಾನ್ ನಾಯಕನ ಒಂದು ಆದರ್ಶ ಮೌಲ್ಯಗಳ ಆರಾಧನೆ. ಅವರ ಮೌಲ್ಯಗಳು ನಮಗೆ ಆದರ್ಶ ಆದಾಗ, ನಮ್ಮ ಬಾದಿಗೆ ಬೆಳಕಾದಾಗ, ನಮಗೆ ಪ್ರೇರಣೆಯಾಗಿ ತೆಗೆದುಕೊಂಡಾಗ ಈ ದಿನಾಚರಣೆ ಸಾರ್ಥಕ ಆಗ್ತದೆ ಅಂತ ಭಾವಿಸ್ಕೊಳ್ತಾ, ಈ ದಿನಾಚರಣೆಯಲ್ಲಿ ಭಾಗಿಯಾದಂಥ ತಮಗೆಲ್ಲರಿಗೂ ಕೂಡ ಶುಭಾಶಯವನ್ನು ಕೋರ್ತಾ, ಅವರ ಆ ಬದುಕು, ದೇವರಾಜರಸ ಬದುಕು ನಮಗೆಲ್ಲರಿಗೂ ಪ್ರೇರಣೆ ಆಗಲಿ ಅಂತ ಹಾರೈಕೆಯೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಥ್ಯಾಂಕ್ ಯು. ದೇವರಾಜ ಅರಸು ಅವರ 111ನೇ ಜನ್ಮದಿನದ ಶುಭಾಶಯಗಳು. ಈ ದಿನ ನಾವು ದೇವರಾಜ್ ಅರಸರವರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೀವಿ.
ಅವರ ವ್ಯಕ್ತಿತ್ವವನ್ನು ನಾವು ನೆನೆಸಿಕೊಳ್ಳುವುದರ ಜೊತೆಗೆ ಅವರ ಆದರ್ಶಗಳನ್ನು ನಮ್ಮ ಕಾರ್ಯದಲ್ಲಿ ಕಾರ್ಯರೂಪಕ್ಕೆ ತರಬೇಕು ಅಂತ ನಾನು ಮೊದಲು ಹೇಳಕ್ಕೆ ಇಷ್ಟಪಡ್ತೀನಿ. ಕರ್ನಾಟಕ ಕಂಡಂತಹ 18ನೇ ಮುಖ್ಯಮಂತ್ರಿ ಮಾನ್ಯ ಸಿದ್ದರಾಮಯ್ಯವರ ಮೊದಲು ಸುಮಾರು 8 ವರ್ಷಗಳ ಕಾಲ ಸುದೀರ್ಘ ಮುಖ್ಯಮಂತ್ರಿಯಾಗಿ ಕರ್ನಾಟಕ ರಾಜ್ಯವನ್ನು ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಎಂದು ನಾಮಕರಣ ಮಾಡಿ ಆ ಮೂಲಕ ಹಿಂದುಳಿದ ವರ್ಗಗಳ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕ ಮೀಸಲಾತಿಗೋಸ್ಕರ ಅವನೂರು ಆಯೋಗವನ್ನು ಜಾರಿಗೆ ತಂದು ಆ ವರ್ಗಗಳಿಗೆ ಸಾಮಾಜಿಕ ಆರ್ಥಿಕ ನ್ಯಾಯ ಕೊಟ್ಟಂತಹ ವ್ಯಕ್ತಿ. ಈ ಮಹಾನ್ ವ್ಯಕ್ತಿ ಭೂ ಸುಧಾರಣೆ ಎಂಬ ಒಂದು ಕಾಯ್ದೆಯನ್ನು ಜಾರಿಗೆ ತಂದು ಉಳುವವನೇ ಭೂಮಿಯ ಒಡೆಯ, ಸುಮಾರು ಆ ಕಾಲಘಟ್ಟದಲ್ಲಿ ಜಮೀನ್ದಾರಿಕ ಪದ್ಧತಿ ಅಳವಡಿಕೆ ಆಗ್ತಿತ್ತು ಬ್ರಿಟಿಷರ ಕಾಲದ ತದನಂತರ ಅದನ್ನು ಗಮನದಲ್ಲಿ ಇಟ್ಟುಕೊಂಡು ಯಾರು ಯಾವ ಭೂಮಿಯನ್ನು ಉಳುಮೆ ಮಾಡ್ತಿದ್ದಾರೆ ಅವರೇ ಭೂಮಿಯ ಒಡೆಯ ಅಂತ ಮಾಡಿ ಈಗಲೂ ಕೂಡ ಟ್ರಿಬ್ಯುನಲ್ ಅಂತ ನಮ್ಮಲ್ಲಿ ಕೆಲಸ ನಡೀತಾ ಇದೆ. ಭೂ ನ್ಯಾಯ ಮಂಡಳಿ ಅಂತ ನಮ್ಮಲ್ಲಿದೆ. ಅದಕ್ಕೆ AC ಅವರ ಮಟ್ಟದ ಅಧ್ಯಕ್ಷರು ಇರ್ತಾರೆ. ನಾನು ತಹಸೀಲ್ದಾರ್ ಮೆಂಬರ್ ಕಾರ್ಯದರ್ಶಿ ಇರ್ತೀವಿ ಮತ್ತು ಸರ್ಕಾರದಿಂದ ನಾಮಿನೇಟ್ 3 ಜನ ಮೆಂಬರ್ ಇರ್ತಾರೆ. ಈಗಲೂ ಕೂಡ ಆ ಪ್ರಕರಣಗಳು ನಡೀತಾ ಇದೆ ಮತ್ತು ಹೈಕೋರ್ಟಿಂದ ರಿಮೈಂಡ್ ಆಗಿರೋ ಕೇಸ್ಗಳು ಕೂಡ ಪ್ರಸ್ತುತ ನಾವು ಕೆಲಸ ಮಾಡ್ತಾಯಿದ್ದೀವಿ. ಈ ರೀತಿಯ ಕಾಯ್ದೆಯನ್ನು ತಂದಂತಹ ಹರಿಕಾರರು ಇವರು ತಮ್ಮ ಆಡಳಿತದಲ್ಲಿ ಕಂಡಂತಹ ಮಲ ಪದ್ಧತಿ, ಜೀತ ಪದ್ಧತಿಯನ್ನು ನಿರ್ಮೂಲನೆ ಮಾಡೋಕ್ಕೋಸ್ಕರ ಕಾಯ್ದೆಯನ್ನು ತಂದರು. ಇದೊಂದು ನಮ್ಮ ಅಂದಿನ ಕರ್ನಾಟಕದಲ್ಲಿ ಇದ್ದಂತಹ ಸಾಮಾಜಿಕ ಅನ್ಯಾಯದ ಏನಂತ ಕರಿತೀವಿ ಆ ಒಂದು ಪದ್ಧತಿಗೆ ನಿರ್ಮೂಲನೆ ಮಾಡಬೇಕು ಅಂತೇಳಿ ಕಾನೂನನ್ನು ತಂದಂಥವರು. ನಂತರ ರೈತರ ಮತ್ತು ಅವರ ಸುಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಸಾಲ ಮನ್ನಾ ಎಂಬ ಪದ್ಧತಿ. ಯಾರು ಸಾಲ ತೊಗೊಂಡಿರ್ತಾರೆ ರೈತರು ಬ್ಯಾಂಕ್ಗಳಲ್ಲಿ, ಅದು ಕೇಂದ್ರ ಅಥವಾ ಸಹಕಾರಿ ಬ್ಯಾಂಕ್ಗಳಿರ್ಬೋದು, ಅಂತಹ ಸರ್ಕಾರ ಬ್ಯಾಂಕ್ಗಳಲ್ಲಿದ್ದಂತಹ ಸಾಲ ಮನ್ನಾ ಮಾಡಿದಂತಹ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂತಹ ದೇವರಾಜ ಅರಸು ಅವರು. ಅದೇ ರೀತಿ ಮೊಳಕಾಲ್ಮೂರಿನ ಒಂದು ಎಕ್ಸಾಂಪಲ್, ನಮ್ಮ ಚಿತ್ರದುರ್ಗ, ಅದರ ಬಗ್ಗೆ ವಿವರಣೆ ನೀಡಿದರು. ಅದರ ಹಿನ್ನೆಲೆಯಲ್ಲಿ ಭಾಗ್ಯ ಜ್ಯೋತಿ ಅಂದರೆ ಪ್ರತಿ ಮನೆಗೂ ಬೆಳಕನ್ನು ನೀಡುವುದರ ಮೂಲಕ ಆ ಮನೆಯಲ್ಲಿರುವಂತಹ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತನ್ನು ನೀಡಿ ಆ ಮೂಲಕ ಶೈಕ್ಷಣಿಕ ಕ್ರಾಂತಿ ತಂದಂಥವರು ಮಾನ್ಯ ದೇವರಾಜ ಅರಸು ಅವರು. ನಂತರ ವೃದ್ಧಾಪ್ಯ ವೇತನ ಪಿಂಚಣಿಯನ್ನು ಜಾರಿಗೆ ತಂದಂತಹ ಮಹಾನ್ ವ್ಯಕ್ತಿತ್ವ. ಈ ರೀತಿಯ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಕ್ರಾಂತಿಯನ್ನು ಮಾಡಿದಂತಹ ಸಾಮಾಜಿಕ ಹರಿಕಾರರು, ಹಿಂದುಳಿದ ವರ್ಗ ಕಣ್ಮಡಿ ಅಂತ ಕರೆಸಿಕೊಳ್ಳಬಹುದಾದಂತಹ ವ್ಯಕ್ತಿತ್ವ. ಇಂತಹವರ ಜಯಂತಿಯನ್ನು ನಾವೆಲ್ಲರೂ ಕೂಡ ಈ ದಿನ ಆಚರಣೆ ಮಾಡ್ತಾಯಿದ್ದೀವಿ. ಜಯಂತಿ ದಿನ ಅವರನ್ನು ನೆನಪಿಸ್ಕೊಳ್ಳೋದಲ್ಲ, ಅವರ ಮೌಲ್ಯಗಳನ್ನು ನಮ್ಮ ಕಾರ್ಯಗಳಲ್ಲಿ, ನಮ್ಮ ಕ್ಷೇತ್ರಗಳ ಕಾರ್ಯದಲ್ಲಿ ವಿದ್ಯಾರ್ಥಿಗಳು ತಮ್ಮ ಆಚಾರ ವಿಚಾರಗಳಲ್ಲಿ ಅಳವಡಿಸಿಕೊಳ್ಳೋದ್ರ ಮೂಲಕ ಆ ಮಹಾನ್ ವ್ಯಕ್ತಿಗೆ ನಾವೆಲ್ಲರೂ ಕೂಡ ಗೌರವವನ್ನು ಸಲ್ಲಿಸೋದಂತ ಹೇಳ್ತಾ ಮತ್ತೊಮ್ಮೆ ನಿಮಗೆಲ್ಲರೂ ಶುಭಾಶಯನ ಕೋರ್ತಾ ಈ ಮಾತಿಗೆ ನಾನು ವಿರಾಮ ಹೇಳ್ತೀನಿ. ಧನ್ಯವಾದಗಳು.